ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿ ಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಇತಿಹಾಸ ಪುರಾಣಾಬ್ಧೇಃ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಸ್ವಸ್ತಿ ಅಸ್ತು. ಆಚಾರ್ಯರ ಗ್ರಂಥಗಳ ಮಹಿಮೆಯನ್ನ ಬಣ್ಣಿಸ್ತಾ ಪಂಡಿತಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಹೇಗಿತ್ತು, 10 ಉಪನಿಷತ್ತುಗಳ ಭಾಷ್ಯ ಅದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯಗಳು ಬಹಳ ಸುಂದರವಾದ ಅಲಂಕಾರದ ರೂಪದಲ್ಲಿ ಹೇಳ್ತಾರೆ. ಸೂರ್ಯ ಚಂದ್ರರು ಹೇಗೆ ಜಗತ್ತನ್ನು ಬೆಳಗುತ್ತಾ ಇದ್ದಾರೋ ಹಾಗೆ ಭಗವದ್ಗೀತೆಯ ಸಕಲ ಪ್ರಮೇಯಗಳನ್ನ ಬೆಳಗುತ್ತಾ ಇರೋದು ಈ 2 ಗ್ರಂಥಗಳು ಅಂತ. ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳಲ್ಲಿ ವ್ಯತ್ಯಾಸ ಇಷ್ಟಿದೆ ಆಚಾರ್ಯರ ರಚನೆಯಲ್ಲಿ. ಗೀತಾ ಭಾಷ್ಯದಲ್ಲಿ ಶಬ್ದಶಃ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಏನಿದೆ, ಈ ಶಬ್ದದಲ್ಲಿ ಏನು, ಇದರಲ್ಲೇನು ಅಂತ ಪ್ರತಿಯೊಂದನ್ನು. ಗೀತಾ ತಾತ್ಪರ್ಯದಲ್ಲಿ ಪ್ರಕರಣವಾಗಿ ಇಡೀ ಅಧ್ಯಾಯದಲ್ಲಿ ಏನ್ ಬಂತು, ಯಾವುದಕ್ಕಾಗಿ ಈ ಅಧ್ಯಾಯ ಹೊರಟಿದೆ, 2ನೇ ಅಧ್ಯಾಯದ ಅಭಿಪ್ರಾಯ ಏನು, 3ನೇ ಅಧ್ಯಾಯದ ಅಭಿಪ್ರಾಯ ಏನು ಅಂತ ಆ ಎಲ್ಲ ಪ್ರಕರಣವನ್ನ ಒಟ್ಟಿಗೆ ಸೇರಿಸಿ ಹೇಳುವಂತಹದ್ದು. ಮತ್ತು ಗೀತಾ ತಾತ್ಪರ್ಯದಲ್ಲಿ, ಗೀತಾ ಭಾಷೆದಲ್ಲೂ ಮಾಡಿದ್ದಾರೆ, ಆದರೆ ಗೀತಾ ತಾತ್ಪರ್ಯದಲ್ಲಿ ವಿಶೇಷವಾಗಿ ಹೊಸ ಹೊಸ ಪ್ರಮಾಣಗಳನ್ನು ಉದಾಹರಣೆ ಮಾಡ್ತಾ ಪರಮತಗಳಲ್ಲಿನ ವಿಷಯಗಳು ಹೇಗೆ ಸರಿಯಲ್ಲ, ಗೀತೆಗೆ ಈ ಅರ್ಥ ಅಭಿಪ್ರೇತ ಅಲ್ಲ ಅನ್ನುವುದನ್ನ ತಿಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಾದ ಮೇಲೆ 76ನೇ ಶ್ಲೋಕ ಇವತ್ತು ಪ್ರಾರಂಭ ಆಗಬೇಕು. ಆ 76ನೇ ಶ್ಲೋಕದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ, ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇತಿಹಾಸ ಪುರಾಣಾಬ್ಧೇಃ ಭವಚ್ಚಿತ್ತಾದ್ರಿ ಲೋಡಿತಾತ್
ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಯಾರವನು ಸಜ್ಜನ ನಿಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಅಧ್ಯಯನ ಮಾಡದೇ ಇರುವಂಥವನು ಯಾರು? ಯಾರು ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನ ಅಧ್ಯಯನ ಮಾಡುವುದಿಲ್ಲ ಅವನನ್ನ ಸಜ್ಜನ ಅಂತ ಕರೆಯುವುದಾದರೂ ಹೇಗೆ? ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಎಲ್ಲರೂ 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 ಅದಕ್ಕೆ ಅಧಿಕಾರಿಗಳೇ. ಕೇಳುವುದಕ್ಕೆ, ಅದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಯಾರಿಗೂ ಅಧಿಕಾರ ಇಲ್ಲ ಅಂತ ತಿಳಿಬೇಡ್ರಿ. ಪರಮಾದ್ಭುತವಾದ ಕೃತಿ. ಹೆಸರು ಮಾತ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಇದೆ. ಅದರಲ್ಲಿ ಮಹಾಭಾರತಕ್ಕೆ ನಿರ್ಣಯಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಇಲ್ಲೇನು ಇಲ್ಲೇನು ಅಂತ ಪ್ರಸಂಗಗಳಲ್ಲಿ ನಿರ್ಣಯ ಕೊಡ್ತಾ ಹೋಗ್ತಾರೆ. ಸಾಧ್ಯ ಆದರೆ ಒಂದೆರಡು ವಿಷಯಗಳನ್ನು ಮಾತ್ರ ನಿರೂಪಣೆ ಮಾಡ್ತೀನಿ. ಇದರ ಜೊತೆಯಲ್ಲಿ ಮಹಾಭಾರತದ ನಿರ್ಣಯದ ಜೊತೆಯಲ್ಲಿ ರಾಮಕಥಾ ನಿರ್ಣಯವನ್ನು ಹೇಳಿದ್ದಾರೆ. ಅದರಲ್ಲಿ ಕೇವಲ ಮಹಾಭಾರತ ನಿರ್ಣಯ ಅಲ್ಲ, ರಾಮಕಥೆ ನಿರ್ಣಯವೂ ಹೇಳಿದ್ದಾರೆ. ರಾಮಾಯಣವನ್ನ ಓದುವಾಗ ಬರುವ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನ ಆಚಾರ್ಯರು ಕೊಡ್ತಾರೆ. ಇದು ಯಾಕೆ ಈ ಪ್ರಸಂಗ ಬಂತು, ಇದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಇದನ್ನೆಲ್ಲವನ್ನ ಹೇಳಿಕೊಟ್ಟವರು ಆಚಾರ್ಯರು ನಿರ್ಣಯದಲ್ಲಿ. ಅದಕ್ಕೆ ಅವರೇ ಪ್ರಶ್ನೆ ಮಾಡಿಕೊಳ್ತಾರೆ. ಹೆಸರು ಹೇಳಿದ್ದು ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ, ರಾಮಾಯಣ ನಿರ್ಣಯವನ್ನು ಕೊಡ್ತಾ ಇದ್ದೀರಿ, ಮಹಾಭಾರತದಲ್ಲಿ ರಾಮಾಯಣ ಬರ್ತದೇನು? ಅದು ಯಾಕೆ ನಿರ್ಣಯ ಕೊಟ್ಟಿದ್ದೀರಿ? ನಿರ್ಣಯ ಕೊಟ್ಟಿದ್ದಾರೆ. ಮೊದಲ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ರಾಮಾಯಣದಲ್ಲಿ ಬರುವಂತಹ ಅನೇಕ ಸಂದೇಹಗಳಿಗೆ ಉತ್ತರವನ್ನು ನೀಡ್ತಾರೆ ಆಚಾರ್ಯ. ಆ ಉತ್ತರಗಳನ್ನ ನೋಡಿದಾಗ ನೀವು ರಾಮಾಯಣದ ನಿರ್ಣಯವನ್ನು ಇಲ್ಲಿ ಯಾಕೆ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ, ಉಕ್ತ ರಾಮಕಥಾಪ್ಯಸ್ಮಿ. ಈ ಮಹಾಭಾರತದಲ್ಲಿ ರಾಮಕಥೆಯೂ ಕೂಡ ಹೇಳಲ್ಪಟ್ಟಿದೆ. ಎಲ್ಲಿ ಹೇಳಿದೆ ಅಂದ್ರೆ, ವನಪರ್ವದಲ್ಲಿ ಹೇಳುವಾಗ ರಾಮನ ಕಥೆ ಬರ್ತದೆ. ಬಹಳ ಜನರಿಗೆ ಗೊತ್ತಿಲ್ಲ ನಮಗೆ. ಮಹಾಭಾರತ ವನಪರ್ವವನ್ನು ಕೇಳ್ತಾ ಇರುವಾಗ ವನಪರ್ವದಲ್ಲಿ ರಾಮಚಂದ್ರನ ಕಥೆ ಬರ್ತಾ ಹೋಗ್ತದೆ. ನಮ್ಮ ಸ್ವಾಮಿಗಳು ಇಲ್ಲಿ ಹಿಂದಕ್ಕೆ ವನವಾಸಿ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠೆಗೆ ಬಂದಾಗ ಪ್ರವಚನ ಮಾಡಿದರು. ಅದು ಎಲ್ಲರೂ ಅದನ್ನು ವನವಾಸಿ ರಾಮ ಮಂದಿರ ಅಂತ ಕರೀತಿದ್ರು. ಸ್ವಾಮಿಗಳೇನು ಹೇಳಿದರು, ಅವ್ನು ವನವಾಸ ಬಿಟ್ಟು ಎಷ್ಟೋ ದಿವಸ ಆಗ್ಯದ, ಇನ್ಯಾಕೆ ನೀವು ವನವಾಸಿ ರಾಮ ಮಂದಿರ ಅಂತೀರಿ ಅಂತ. ಅದಕ್ಕೆ ಅವರೇ ಉತ್ತರ ಹೇಳಿದ್ರು, ಅದು ವನವಾಸಿ ರಾಮ ಮಂದಿರ ಅಂದರೆ ವನದಲ್ಲಿ ವಾಸ ಮಾಡ್ತಾನಂತಲ್ಲ, ಮಹಾಭಾರತದ ವನಪರ್ವದಲ್ಲಿ ವಾಸ ಮಾಡುವ ರಾಮ, ಆದ್ದರಿಂದ ವನವಾಸಿ ರಾಮ ಮಂದಿರ ಅಂತ ಕರಿಬೇಕು ಅಂತ ಸ್ವಾಮಿಗಳದನ್ನು ಹೇಳಿದ್ರು ಅವತ್ತು. ನಾನು ಆ ಪ್ರವಚನಕ್ಕೆ ಇದ್ದೆ, ಹೀಗಾಗಿ ನೆನಪಿದೆ ನನಗೆ. ವನವಾಸಿ ಅಂದರೆ ಕಾಡಿನಲ್ಲಿ ಇದ್ದವರಲ್ಲ, ವನಪರ್ವವಾಸಿ. ಸದಾ ಯಾವಾಗಲೂ ವನಪರ್ವದಲ್ಲೇ ನಮಗೆ ಮಹಾಭಾರತದಲ್ಲಿ ಕೇಳಲ್ಪಡ್ತಾನಾದ್ದರಿಂದ ಅವನು ವನವಾಸಿ ರಾಮ ಮಂದಿರ ಅಂತ ಕರೆಸ್ಕೊಂಡ ಅಂತ. ಹೀಗೆ ರಾಮಕಥೆಯೂ ಇದೆ ಇದರಲ್ಲಿ. ರಾಮಕಥೆಯೂ ಇದ್ದದ್ದರಿಂದಾಗಿ ನೋಡೋಣ, ಇನ್ನೊಂದೆರಡು ವಿಷಯ ಪಕ್ಕವಾದಿ ಬೇಕಾಗ್ತಿರ್ತಾವೆ. ವನವಾಸಿ ರಾಮ ಮಂದಿರದಲ್ಲಿ ಇದ್ದದ್ದು ರಾಮಚಂದ್ರ, ವನ ಪರ್ವದಲ್ಲಿ ವಾಸ ಮಾಡಿದವನು ರಾಮಚಂದ್ರ. ಆ ಗೊತ್ತಿಲ್ಲ, ಮತ್ ಬಂದ್ಮೇಲೆ ತಪಸ್ಸು ಹೋಗ್ಬೇಡ, ಅದಕ್ಕೆ ಸುಮ್ಮನೆ ಬಿಡು. ಆ ರಾಮಾಯಣದ ನಿರ್ಣಯವನ್ನು ಹೇಳ್ತಾರೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಈ ಇಡೀ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಬರೆಯುವಾಗ ಒಂದು ಮಾತು ಹೇಳ್ತಾರೆ. ರಾಮನ ನಿರ್ಣಯವನ್ನ ಯಾಕೆ, ಕಥಾ ನಿರ್ಣಯವನ್ನ ಯಾಕೆ ಕೊಡಬೇಕಾಯಿತು ಅಂದ್ರೆ, ಅಲ್ಲಿ ಒಂದು ಮಾತಂತಾರೆ, ಹೇಳೋದು ಹಾಲು ಅಂತ ಹೇಳ್ತಿರ್ತೀವಿ, ಹಾಲಲ್ಲಿ ನೀರು ಸೇರ್ಕೊಂಡಿರ್ತದೆ. ಬರೇ ಹಾಲು ಅಂದ್ರೆ ಗಟ್ಟಿ ಹಾಲು ಸಿಗ್ತದೆ, ಸಿಗೋದಿಲ್ಲ. ಆ ಹಾಲಿನಲ್ಲಿ ನೀರು ಸೇರ್ಕೊಂಡಿರ್ತದೆ. ಹಾಗೆ ಮಹಾಭಾರತ ನಿರ್ಣಯ ಅಂತಂದ್ರೆ ಕೇವಲ ಮಹಾಭಾರತ ಸಿಗ್ತದೆ, ಅದರಲ್ಲಿ ರಾಮನ ಕಥೆಯೂ ಬರಬೇಕು, ಬೇರೆ ಬೇರೆ ಕಥೆಗಳೆಲ್ಲ ಬರಬೇಕು. ಹಾಗೆ ಬಂದಾಗ್ಲೇನೆ ಅದು ನಿರ್ಣಯ ಪೂರ್ಣ ಆಗುವುದು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಕಥಾ ನಿರ್ಣಯವನ್ನು ಕೊಟ್ಟಿದ್ದಾರೆ, ಕೃಷ್ಣ ಕಥಾ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ನಿನ್ನೆ ಕೊನೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳಿದೆ. ಮಹಾಭಾರತದ ಸಂಶೋಧನೆಯನ್ನು ಮಾಡ್ತೀವಿ ಅಂತ ಹೊರಟ ಒಂದು ಸಂಸ್ಥೆ, ಪುಣೆಯಲ್ಲಿರುವಂತಹ ಸಂಸ್ಥೆ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವುದು. ಅದರ ಮುಖ್ಯಸ್ಥರು ವಿಷ್ಣು ಸೀತಾರಾಮ್ ಸುಕ್ತಂಕರ್ ಅಂತ ಅವರ ಹೆಸರು, VS ಸುಕ್ತಂಕರ್ ಅಂತ ಹೇಳಿ. ಅವರು ಒಂದು ಮಾತನ್ನು ಬರೀತಾರೆ. ಎಲ್ಲರೂ ಮಹಾಭಾರತವನ್ನ ಕೇವಲ ಕೌರವ ಪಾಂಡವರ ಕಥೆಯನ್ನಾಗಿ ನೋಡಿದರೆ ಇದರ ಒಳಗಿನ ಆಧ್ಯಾತ್ಮ ಅರ್ಥವನ್ನ, ತಾತ್ವಿಕ ವಿಶ್ಲೇಷಣೆಯನ್ನ ಮಾಡಿದವರು
ಒಬ್ಬರೇ ಆಚಾರ್ಯರು ಅಂದರೆ ಆನಂದ ತೀರ್ಥರು. ಅವರು ಬಿಟ್ಟರೆ ಈ ಕೆಲಸವನ್ನು ಯಾರೂ ಮಾಡಿಲ್ಲ. ನಾವಂತಿರ್ತೀವಲ್ಲ, ಮಹಾಭಾರತ ಅಂದರೆ ಅದು ಹೊರಗೆ ನಡೆದ ಘಟನೆ ಅಲ್ಲ, ಅದು ಒಳಗೆ ನಡೆದ ಘಟನೆ. ಇದು ಒಳಗೆ ನಡೆದ ಘಟನೆ ಅಂತ ಹೇಳಿದವರು ಯಾರಪ್ಪ? ಇದನ್ನು ಯಾರು ಹೇಳಿದ್ದು? ಮಹಾಭಾರತದಲ್ಲಿ ಹೇಳಿದ್ದಾರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿದ ಮಾತು ಒಂದೇ ಶಬ್ದ, ಆದರೆ ಅದನ್ನು ನಮಗೆ ತಿಳಿಸಿಕೊಟ್ಟದ್ದು ಆಚಾರ್ಯರು. ಎಲ್ಲೋ ದುರ್ಯೋಧನ ಇರ್ತಾನೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಿಮ್ಮೊಳಗೆ ದುರ್ಯೋಧನ ಇದ್ದಾನೆ ಅಂತ ಹೇಳಿ ನಮ್ಮೊಳಗೆ ನಡೆಯುವಂತಹ ಕೌರವ ಪಾಂಡವರ ಯುದ್ಧವನ್ನ ಬಿಡಿಸಿ ಜಗತ್ತಿಗೆ ತೋರಿಸಿಕೊಟ್ಟ ಪ್ರಪ್ರಥಮ ಆಚಾರ್ಯರು ಮಧ್ವಾಚಾರ್ಯರು. ಇದನ್ನ ಹೇಳಿದ್ದು ನಾವಲ್ಲ. 20 ವರ್ಷಗಳು, 2 ದಶಕಗಳ ಕಾಲ ಮಹಾಭಾರತದ ಸಂಶೋಧನೆಯನ್ನ ಮಾಡಿ ಮಹಾಭಾರತದ ಮೂಲ ಶ್ಲೋಕಗಳು ಯಾವುದು, ಪ್ರಕ್ಷಿಪ್ತ ಯಾವುದು, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅಂತ ಚಿಂತನೆ ಮಾಡಿದ ವ್ಯಕ್ತಿಗಳು ಈ ಮಾತನ್ನಂತಾರೆ. ನಮ್ಮಲ್ಲಿ ಏನಾದರೂ ಅಕಸ್ಮಾತ್ತಾಗಿ ಇವತ್ತು ದೇವರು ಬೇಡ ಅಂತ ಬುದ್ಧಿ ಬಂತು ಅಂತ ಇಟ್ಕೊಳ್ರಿ, ಬರ್ತದೆ, ಎಲ್ರಿಗೂ ಬರ್ತದೆ, ಬರಲಾರ್ದಂತಹದ್ದೇನಿಲ್ಲ. ನಾವೇನು ತಪ್ಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಬೇಡಪ್ಪ ಇವತ್ತು ನಮಗೆ ದೇವರ ಬೇಡ ಅಂತ ಬುದ್ಧಿ ಬಂತು ಅಂದ್ರೆ ನಾಸ್ತಿಕ್ಯಂ ಶಕುನಿರ್ನಾಮ. ಆಚಾರ ಅಂತಾರೆ, ನಿಮ್ಮ ದೇಹದ ಶಕುನಿ ಬಂದಾನ ಅಂತ ತಿಳ್ಕೊಳ್ರಿ. ಸ್ಪಷ್ಟ ನಮ್ಮ ಆಚಾರ್ಯ ಏನು ಬಿಡೇ ಇಲ್ಲೇ ಇಲ್ಲ. ನಾಸ್ತಿಕ್ಯಂ ಶಕುನಿರ್ನಾಮ. ಶಕುನಿ ನಾಸ್ತಿಕ್ಯ, ಅವನು ಬೇರೆ ಇನ್ನೇನಿಲ್ಲೇ ಇಲ್ಲ. ವಿಪರೀತವಾದ ಜ್ಞಾನಗಳು ಹುಡ್ತಿತ್ತು ಅಂದ್ರೆ ದುರ್ಯೋಧನ, ಸಂಶಯ ಬರ್ತಿತ್ತು ಅಂದ್ರೆ ದುಶ್ಯಾಸನ. ಹೀಗೆಲ್ಲ ಒಂದೊಂದೊಂದೊಂದೇ ಪಾತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಏನೇನ್ ನಮ್ಮ ಮನಸ್ಸಲ್ಲಿ ಆಗ್ತದೋ ಅದೆಲ್ಲ. ಪಾಂಡವೇಯಾನಿ ಪುಣ್ಯಾನಿ, ಒಬ್ಬೊಬ್ಬರಲ್ಲಿ ಪಾಂಡವರಲ್ಲಿ ಒಂದೊಂದು ಧರ್ಮಗಳು ಕಾಣುತ್ತದೆ, ಅವೆಲ್ಲ ಪುಣ್ಯ ಧರ್ಮಗಳು. ಪಾಪ ಈ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಇದ್ದಾರಲ್ಲ, ಇವರು ಯಾರು ಅಂತ ಕೇಳಿ ಆಚಾರ್ಯ ಅಂತಾರೆ, ದ್ರೋಣಾದ್ಯ ಇಂದ್ರಿಯಾಣ್ಯೇವ. ದ್ರೋಣ ಅಶ್ವತ್ಥಾಮ ಈ ಭೀಷ್ಮಾಚಾರ್ಯ ಅಂದ್ರೆ ನಮ್ಮ ಇಂದ್ರಿಯಗಳಂತೆ. ಈ ಕಡೆ ಕೌರವರು ಕರೆದ್ರೆ ಆ ಕಡೆ ಹೋಗ್ತಾರೆ, ಪಾಂಡವರು ಕರೆದ್ರೆ ಈ ಕಡೆ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಇದನ್ನೆಲ್ಲ ತಿಳಿಸಿಕೊಟ್ಟವ್ರು ನಮ್ಮ ಆಚಾರ್ಯ. ಏಕಮೇವ ಅದ್ವಿತೀಯ ಆಚಾರ್ಯರು ಅಂದ್ರೆ ನಮ್ಮ ಆಚಾರ್ಯ. ಇದನ್ನು ಯಾರು ಬೇರೆಯವರು ತಿಳಿಸ್ಲಿಕ್ಕೆ ಹೋಗ್ಲಿಲ್ಲ. ಒಂದು ನಮಗೆ ಆಶ್ಚರ್ಯ ಏನು ಅಂದ್ರೆ, ಒಬ್ಬ ಪರಮಠ ಅಲ್ಲ, ಪರಮತೀಯ ವಿದ್ವಾಂಸರು, ಅವರ ಹೆಸರು ಬೇಡ ಏನು ಬೇಡ, ಅವರು ಅಂದ್ರೆ ಅದ್ವೈತ ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರು, ಮಾಯಾವಾದ ಶಾಸ್ತ್ರದ ಅಧ್ಯಯನ ಮಾಡಿದ ವಿದ್ವಾಂಸರು. ಅವರು ಜನರ ಮುಂದೆ ಹೇಳುವ ಮಾತೇನಿತ್ತು ಅಂದ್ರೆ, ಓಪನ್ ಆಗಿ ಮುಕ್ತ ಕಂಠದಿಂದ ಹೇಳುವ ಮಾತೇನಿತ್ತು ಅಂದ್ರೆ, ಉಳಿದ ಆಚಾರ್ಯರು ಈ ಪುರಾಣಗಳನ್ನು ನಿರ್ಣಯ ಮಾಡುವ ಕೆಲಸ, ಮಹಾಭಾರತದ ನಿರ್ಣಯ ಮಾಡುವ ಕೆಲಸವನ್ನ ಮಾಡಲಿಲ್ಲ. ಮಧ್ವಾಚಾರ್ಯರು ಮಾತ್ರ ಮಾಡಿದ್ರು. ಅವರು ಮಾಡಿದ್ರು ಅನ್ನೋದಕ್ಕೆ ನಾವೇನಾದರೂ ಇತಿಹಾಸದಲ್ಲಿ ಪ್ರಶ್ನೆ ಬಂದ್ರೆ ಉತ್ತರ ಕೊಡ್ಲಿಕ್ಕೆ ನಾವು ಸಮರ್ಥರಾಗಿದ್ದೇವೆ ಅಂತ ಮುಕ್ತ ಕಂಠದಿಂದ ಹೇಳ್ತಿದ್ರಂತೆ. ನಮ್ಮವರಲ್ಲ, ಪರಮತದವರು ಹೇಳ್ಬೇಕಂತೆ. ದ್ರೌಪದಿ ದೇವಿಯ ವಿಷಯವನ್ನ ಕೇಳಿದಾಗ ನಾವು ಪ್ರತಿ ಬಾರಿ ತಲೆ ತಗ್ಗಿಸ್ಬೇಕಾಗ್ತಿತ್ತು. ಆಚಾರ್ಯರು ಯಾವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಸೂಕ್ತವಾದ ಉತ್ತರ ಕೊಟ್ಟುಬಿಟ್ರೋ ನಾವೆಲ್ಲ ಇವಾಗ ತಲೆ ಎತ್ತಿಕೊಂಡು ಅಡ್ಡಾಡ್ತೇವೆ ಅಂತ ಹೇಳ್ತಿರ್ಬೇಕಂತ. ಎಷ್ಟು ಮಾನ್ಯ ಆಗಿದೆ ಅಂತಂದ್ರೆ ಪರಮಾದ್ಭುತವಾದ ಕೃತಿಯಾಗಿದೆ. ಕೆಲವೆಲ್ಲ ನೋಡಿದ್ರೆ ಸಣ್ಣ ಸಣ್ಣ ವಿಷಯಗಳು ಅನ್ನಿಸ್ತಿರ್ತದೆ, ಆದರೆ ಆಚಾರ್ಯ ನಿರೂಪಣೆ ಮಾಡಿದಾಗ ಅದು ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಅನೇಕ ಪ್ರಸಂಗಗಳು. ಒಂದೇ ಒಂದು ನಿರ್ಣಯ, ಒಂದು ಕಥೆ ಹೇಳ್ತೀನಿ, ಒಂದು ನೆನಪಾಯಿತು ಅಂತ ಹೇಳ್ತಾ ಇದ್ದೀನಿ. ಪಾಂಡುರಾಜ ಸತ್ತಾಗ ಇಬ್ಬರು ಹೆಂಡತಿಯರಿದ್ರೆ ಮಾದ್ರಿ ಕುಂತಿ. ಸತ್ತಾಗ ಅಂದಿನ ಪದ್ಧತಿಯಂತೆ ಗಂಡನ ಜೊತೆಗೆ ಸಹಗಮನ ಹೊಂದಬೇಕು. ಅಂದಿನ ಪದ್ಧತಿ, ಇವತ್ತಿನ ಪದ್ಧತಿ ಅಲ್ಲ. ನೆನಪಿಟ್ಕೊಳ್ರಿ, ಬಹಳ ಮಂದಿಗೆ ಏನಿದೆ ಅಂತಂದ್ರೆ ಸತಿಗಮನ ಪದ್ಧತಿಯನ್ನ ಈಗೂ ನಡೆಸ್ಕೊಂಡು ಬಂದಿದ್ದಾರೆ ಇವರೆಲ್ಲ, ಹಿಂದೂಗಳು ಸೇರ್ಕೊಂಡು ಬ್ರಾಹ್ಮಣರು ಸೇರ್ಕೊಂಡು ಅಂತ. ಯಾರು ಪುರಾಣಗಳನ್ನ ಓದುವುದಿಲ್ಲ, ಅರ್ಧಂಬರ್ಧ ಓದಿರ್ತಾರೆ, ಅವ್ರಿಗೆ ಇಂಥ ಜ್ಞಾನವೇ ಇರೋದು. ವೇದವ್ಯಾಸ ದೇವರು ಅತ್ಯಂತ ಸ್ಪಷ್ಟವಾಗಿ ಪುರಾಣಗಳಲ್ಲಿ ಸತಿಗಮನ ಹೊಂದಲೇಬೇಕು ಅಂತ ಕಡ್ಡಾಯವೇನಿಲ್ಲ, ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾರು ಹೊಂದಬೇಕು, ಯಾರು ಹೊಂದಬಾರದು, ಯಾರ ವ್ಯವಸ್ಥೆ ಏನು ಅನ್ನುವುದನ್ನೆಲ್ಲ ವೇದವ್ಯಾಸ ದೇವರು ಸ್ಪಷ್ಟವಾಗಿ ತಿಳುವಳಿಕೆ ನೀಡಿದ್ದಾರೆ. ಪುರಾಣಗಳನ್ನು ಓದುವುದಿಲ್ಲ, ಯಾವುದೋ ಒಂದು ತಿರ್ಗಾಮುರ್ಗ ಒಂದು ವಾಕ್ಯ ಓದಿರ್ತಾರೆ, ಅದೇ ದೊಡ್ಡದು ಅಂತ ಹೇಳ್ಕೊಂಡು ಅಡ್ಡಾಡ್ತಿರ್ತಾರೆ. ಆ ಕಾಲದ ನಿಯಮದಂತೆ ಸತಿಗಮನ ಹೊಂದಬೇಕಾಗಿತ್ತು. ಯಾರು ಹೋಗಬೇಕು? ಕುಂತಿ ಹಿರಿ ಪತ್ನಿ ಆದ್ರಿಂದ ಅವಳು ಹೋಗಬೇಕು ಅಂತ ಒಂದು ವಾದ. ಮಾದ್ರಿ ನಾನು ಮತ್ತೆ ಗಂಡನ ಸಾವಿಗೆ ಕಾರಣರಾಗಿದ್ದರಿಂದ ನಾನು ಹೋಗ್ತೀನಿ ಅಂತ ಜಗಳ.
ಇದು ಜಗಳ ಎಷ್ಟು ಕೊನೆ ನಡೀತು ಅಂತ ಕೇಳಿದ್ರೆ ಅಲ್ಲಿದ್ದ ಋಷಿಗಳೆಲ್ಲ ಬಂದರು, ಕಾಡಿನಲ್ಲಿದ್ದ ಋಷಿಗಳೆಲ್ಲ, ಇದು ಅಲ್ಲೇ ಬದರಿ ಕ್ಷೇತ್ರದಲ್ಲಿ ನಡೆದಿತ್ತು. ಆಗ ಋಷಿಗಳೆಲ್ಲ ಸೇರಿಕೊಂಡು ಮಾದ್ರಿಯೇ ಸಹಗಮನ ಹೊಂದಬೇಕು ಅಂತ ಹೇಳಿಬಿಟ್ರು. ಎಲ್ಲ ನಿಮ್ಮ ಕಥೆ ಗೊತ್ತಾಯ್ತು, ಈಗ ಮಾದ್ರಿ ಸಹಗಮನ ಹೊಂದಿದ್ಲು ಅಂತ. ಆದರೆ ಮಧ್ವಾಚಾರ್ಯರು ಈ ಮೇಲ್ನೋಟದ ಅರ್ಥವನ್ನೇ ಇಟ್ಕೊಳ್ಳೋದಿಲ್ಲ, ಅತ್ಯಂತ ಸೂಕ್ಷ್ಮವಾದ ಅರ್ಥವನ್ನೇ ಹೇಳ್ತಾರೆ ಆಚಾರ್ಯ. ಏನು ನಿಜ, ಮಾದ್ರಿ ಈಗ ಗಂಡನ ಸಾವಿಗೆ ಕಾರಣ ಆಗಿದ್ದಾಳೆ ಅನ್ನುವುದಕ್ಕಾಗಿ ಅವಳು ಸಹಗಮನ ಹೊಂದುವುದಲ್ಲ, ಹಿಂದೊಂದು ಬೇರೆ ಕಾರಣ ಇದೆ. ಏನ್ ಕಾರಣ ಇದೆ ಅಂತ ಕೇಳಿದ್ರೆ, ಪಾಂಡುರಾಜನಿಗೆ ಸಂತಾನ ಆಗುವ ಯೋಗ ಇರಲಿಲ್ಲ. ದೇವತೆಗಳನ್ನ ನಿಯೋಗ ಪದ್ಧತಿಯಿಂದ ಕರೆದು ಸಂತಾನವನ್ನ ಪಡಿಬೇಕಾಗಿತ್ತು. ಕರೆಯುವಾಗ ಕುಂತಿ ಯಾರನ್ನ ಕರೆದು ಮಾದ್ರಿ ಯಾರನ್ನ ಕರೆದು ಅಂತ ವಿಚಾರ ಮಾಡೋಣ ಅಂದ್ರೆ ಆಚಾರ್ಯರು ಎಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾರೆ ಮಧ್ವಾಚಾರ್ಯರು ಅಂದ್ರೆ, ಇದು ಮಧ್ವಾಚಾರ್ಯ ವ್ಯವಸ್ಥೆ. ಕುಂತಿ ಯಮದೇವರನ್ನ ಕರೆದಿದ್ದಾಳೆ, ಕುಂತಿ ವಾಯುದೇವರನ್ನ ಕರೆದಿದ್ದಾಳೆ, ಕುಂತಿ ಇಂದ್ರದೇವರನ್ನ ಕರೆದಿದ್ದಾಳೆ. 3 ಜನರಿಂದ 3 ಮಕ್ಕಳಾಯಿತು. ಮಾದ್ರಿ ವಿಚಾರ ಮಾಡಿದ್ಲಂತೆ, ನನಗೆ ಒಂದೇ ಬಾರಿ ಮಂತ್ರ ಫಲಿಸುವಂತೆ ಕೊಟ್ಟಿದ್ದಾಳೆ ಕುಂತಿ, ಕೊನೆ ಪಕ್ಷ ನನಗೆ 2 ಮಕ್ಕಳಾಗದೆ ಇದ್ರೆ ಏನು ಪ್ರಯೋಜನ ಅಂತ ಹೇಳಿ, ಯಾರು ಇಬ್ಬರೂ ಜೊತೆಗೆ ಇರುವಂತಹ ದೇವತೆಗಳು ಅವರನ್ನ ಕರೆದು ಬಿಡೋಣ ಅಂತ ಅಂದುಕೊಂಡು ಅಶ್ವಿನಿ ದೇವತೆಗಳನ್ನ ಕರೆದು ಬಿಟ್ರು. ಅಶ್ವಿನಿ ದೇವತೆಗಳು ಬಂದ್ರು, ಸಂತಾನ ಆಯಿತು, ನಕುಲ ಸಹದೇವರಾಯಿತು. ಇಲ್ಲಿ ತನಕ ಓಕೆ. ಸುದೈವಕ್ಕೆ 49 ಮಂದಿನ ಕರೆದಿಲ್ಲ, ಅದೇ ಒಂದು ಭಾಗ್ಯ ನಮ್ದೆಲ್ಲ. ಮರುದೇವತೆಗಳು ಒಂಬೆ ಗುಂಪು ಬರ್ಲಿ ಅಂತಕೊಂಡು ಕರೆದು ಬಿಟ್ಟಿದ್ರೆ ಇವು ಪಾಪ 3 49 52 ಮಂದಿ ಬರೋಬ್ಬರಿ. ಅವ್ರು 102, ಇವ್ರು 52, ಬುದ್ಧಿ ಬರ್ಲಿಲ್ಲ. ಇರ್ಲಿ, ಮಾದ್ರಿ ದೇವಿ ಕರೆದು. ಈಗ ಆಚಾರ್ಯ ಅಂತಾರೆ ಇಲ್ಲಿ ಸ್ವಲ್ಪ ತಾರತಮ್ಯ ನೋಡ್ರಿ ಅಂತಾರೆ. ಏನ್ ತಾರತಮ್ಯ ನೋಡಬೇಕು ಅಂದ್ರೆ, ಕರಿಬೇಕಾದಾಗ ಗಂಡನಿಗಿಂತಲೂ ಉತ್ತಮರಾದವರನ್ನ ಕರಿಬೇಕಾಗಿತ್ತು. ಮಾದ್ರಿ ತನ್ನ ಗಂಡನಿಗಿಂತಲೂ ಉತ್ತಮರಾದ ದೇವತೆಗಳನ್ನ ಕರೀಲಿಲ್ಲ. ಮಕ್ಕಳ ಆಸೆಯಲ್ಲಿ 2 ಮಕ್ಕಳಾಗಲಿ ಎನ್ನುವ ಲೋಭದಲ್ಲಿ ಏನ್ ಮಾಡಿದ್ಲು, ತನ್ನ ಗಂಡನಿಗಿಂತಲೂ ಕಡಿಮೆಯವರು, ಅರ್ಥಾತ್ ಸಮಕಕ್ಷೆಯಲ್ಲಿ ಬಂದು ಸ್ವಲ್ಪ ಕಡಿಮೆಯವರಾದವರನ್ನ ಕರೆದು ಅವರಿಂದ ನಿಯೋಗ ಮಾಡಿಕೊಂಡದ್ದರಿಂದ ಇದು ಗಂಡನ ಸಾವಿಗೆ ಕಾರಣ ಆಯಿತು. ಎಷ್ಟು ವಿಚಿತ್ರ ಇದೆ ನೋಡ್ರಿ. ನಾವೇನ್ ತಿಳ್ಕೊಂಡಿರ್ತೀವಿ ಮೇಲ್ನೋಟದಲ್ಲಿ, ಇರುವುದೇ ಬೇರೆ ಇರ್ತದೆ. ಗಂಡ ಪರಾವಹ ಮರುತ್, ಆ ಪರಾವಹ ಮರುದ್ದೇವತೆಗಳು, ಈ ಮರುದ್ದೇವತೆಗಳ ಕಕ್ಷೆಯ ಜೊತೆಗೆ ಬರುವಂಥದ್ದು ಅಶ್ವಿದೇವತೆಗಳು, ಗಣಪತಿಗಳು, ಈ ಶೇಷಶತಸ್ಥರೆಲ್ಲ ಬರೋದಲ್ಲೇ ಗಣಪತಿ. ಹಾಗಿದ್ದಾಗ ಆ ಕಕ್ಷೆಯಲ್ಲಿ ಒಂದೇ ಕಕ್ಷೆಯಲ್ಲಿ ಇದ್ರೂ ಕೂಡ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗಿರ್ತಾರಂತೆ. ಮತ್ತೆ ಅದು ನೆನಪಿಟ್ಕೊಳ್ರಿ, ಒಂದೇ ಕಕ್ಷೆಯಲ್ಲಿ ಇದ್ದಾರೆ ಅಂತ ಎಲ್ಲರೂ ಸಮ ಆಗಬೇಕಾಗಿಲ್ಲ, ಒಂದೇ ಕಕ್ಷೆಯಲ್ಲಿ ಇದ್ರೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ಒಂದೇ ಕಕ್ಷೆಯಲ್ಲಿ ಬಂದರೂ ಅಶ್ವಿನಿ ದೇವತೆಗಳು ಪರಾವಹ ಮರುತ್ತಿಗಿಂತಲೂ ಚಿಕ್ಕವರು, ತನ್ನ ಗಂಡನಿಗಿಂತಲೂ ಯೋಗ್ಯತೆಯಲ್ಲಿ ಸಣ್ಣಬಳಾದವರನ್ನ ಕರೆದು ಸಂತಾನ ಪಡೆದ ತಪ್ಪಿಗೆ ಗಂಡನ ಸಾವಿಗೆ ಕಾರಣ ಆದ್ಲು. ಅದು ಒಳಗಿನ ರಹಸ್ಯ. ಕುಂತಿಗೆ ಆ ದೋಷ ಬರಲಿಲ್ಲ. ಯಾಕೆ ಅಂದ್ರೆ ಗಂಡನಿಗಿಂತಲೂ ಉತ್ತಮರಾದ ವಾಯುದೇವರು, ಇಂದ್ರದೇವರು, ಯಮದೇವರನ್ನ ಕರೆದು ಸಂತಾನ ಪಡೆದಿದ್ದಾಳೆ. ಅವಳಿಗೆ ಬದುಕುವ ಹಕ್ಕುಂಟು, ಇವಳಿಗೆ ಬದುಕುವ ಹಕ್ಕಿಲ್ಲ ಅನ್ನುವುದಕ್ಕಾಗಿ ಇವಳು ಸಹಗಮನ ಹೊಂದಿದ್ಲು ಅನ್ನುವ ಪರಮಾದ್ಭುತವಾದ ನಿರ್ಣಯವನ್ನು ನಮ್ಮ ಆಚಾರ್ಯ ಕೊಡ್ತಾರೆ. ಇದು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾರ್ಯಾರೂ ತಲೆ ಕೆಡಿಸ್ಕೊಳ್ಳಿ. ನಮಗೇನಾಗಬೇಕಾಗಿದೆ, ಆದ್ರೆ ಎಷ್ಟು ಹೋದ್ರೆ ಎಷ್ಟು, ಹೋಗ್ಲಿ ನಡಿ ಅಂತ ಓಡಿಸ್ಬಿಟ್ರು. ಎಲ್ಲರೂ ಮೇಲ್ ನಿಂತ್ಕೊಂಡ್ರು, ಹೊರಗಿನ ಅಂಶಕ್ಕೆ ನಿಂತ್ಕೊಂಡ್ರು. ಇಲ್ಲ, ಗಂಡ ಕರೆದದ್ದಕ್ಕೆ ಅವಳಿಗೆ ಗೊತ್ತಿತ್ತು, ಹೋಗ್ಬಾರ್ದಾಗಿತ್ತು. ಆ ಸಂದರ್ಭದಲ್ಲಿ ಹೋಗಿಬಿಟ್ಲು, ಸತ್ತು ಬಿಟ್ಟ. ಸಾಯೋದು ಹೆಂಗಿದ್ರು ಸಾಯಲೇಬೇಕು, ಆಕೆ ಕರೆದ್ರು ಸಾಯ್ಬೇಕು, ಕರೆದೇ ಇದ್ರು ಸಾಯ್ಬೇಕು. ಅದೆಲ್ಲ ಕಾರಣ, ಪ್ರಧಾನ ಕಾರಣ ಇದು ಅಂತಾರೆ ಶ್ರೀಮದಾಚಾರ್ಯ. ಪ್ರಧಾನ ಕಾರಣ ಇದು ಅಂತಾರೆ. ಇಂತಹ ನಿರ್ಣಯಗಳು ಮಹಾಭಾರತದ ತುಂಬ ಇದೆ. ಎಷ್ಟು ಪ್ರಸಂಗಗಳಲ್ಲಿ ಹೇಳಬೇಕು ಆಚಾರ್ಯರು. ಮಹಾಭಾರತದ ಮತ್ತೊಂದು ವೈಶಿಷ್ಟ್ಯವನ್ನ ಆಚಾರ್ಯ ತಿಳಿಸ್ತಾರೆ ನಿರ್ಣಯ ಗ್ರಂಥದಲ್ಲಿ. ಏನು ಅಂತಂದ್ರೆ, ಯಾರು ಮತ್ತೆ ನೋಡ್ರಿ, ಈ ಕಥೆ ರಾಮಾಯಣದಲ್ಲಿ ಯಾರಿದ್ರೋ ಮಹಾಭಾರತದಲ್ಲಿ ಇವರು ಅವರಾಗಿದ್ದಾರೆ ಅಂತ ಹೇಳಿದ್ದು ಆಚಾರ್ಯರೇ. ಕರೆಕ್ಟಾಗಿ ಮಹಾಭಾರತದಲ್ಲಿ ಇದೆ, ಅದನ್ನ ತೆಗೆದು ಸರಿಯಾಗಿ ಹೇಳಬೇಕಲ್ಲ, ಆ ಕೆಲಸವನ್ನು ಮಾಡಬೇಕಲ್ಲ. ಒಂದು ಪ್ರಶ್ನೆ ಮಾಡ್ತಾನೆ ಆಚಾರ್ಯ, ಬಹಳ ಚೆನ್ನಾಗಿದೆ. ಏನು ಅಂದ್ರೆ, ಇಲ್ಲೆಲ್ಲ ಕೆಲವರು ಬಂದಾರ, ಕೆಲವರೆಲ್ಲ ಅಲ್ಲಿದ್ದಾರೆ.
ರಾಮಾವತಾರ ಕೃಷ್ಣಾವತಾರ ಎರಡು ಅವತಾರವನ್ನು ತೆಗೆದುಕೊಳ್ಳ್ರಿ. ಎರಡೂ ಅವತಾರಗಳಲ್ಲೂ ದೇವತೆಗಳು ಬಂದಿದ್ದಾರೆ. ಬಂದಿರುವಾಗ ಒಂದು ವ್ಯವಸ್ಥೆ ಅಂತೆ. ಏನ್ ವ್ಯವಸ್ಥೆ ಅಂದ್ರೆ ಆಚಾರ್ಯ ನಿರ್ಣಯ ಕೊಟ್ಟದ್ದು, ರಾಮಾವತಾರದಲ್ಲಿ ಯಾರು ಬಂದು ತಾವು ಜಾಸ್ತಿ ಪುಣ್ಯ ಸಂಪಾದನೆ ಮಾಡ್ಕೊಂಡಾರ ನೋಡ್ರಿ, ಅವ್ರೆಲ್ಲ ಕೃಷ್ಣಾವತಾರದಾಗ ಬಂದು ಖರ್ಚು ಮಾಡ್ಕೊಳ್ಳಿಕ್ ಬಂದಿದ್ರಂತವ್ರಲ್ಲ. ಯಾರು ಸಂಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ, ಕೃಷ್ಣಾವತಾರದಾಗ ಬಂದು ಖರ್ಚು ಮಾಡ್ಕೊಳ್ಳಿಕ್ ಬಂದಿರಂತ. ಉದಾಹರಣೆ ಯಾರು ಅಂತ ಕೇಳಿದ್ರೆ ಬಲರಾಮ, ಅವನೇ ಫಸ್ಟ್ ಉದಾಹರಣೆ. ಅಣ್ಣ, ಯಾರವ ಅಣ್ಣ? ಹಿಂದಿನ ಜನ್ಮದಾಗ ತಮ್ಮ. ಲಕ್ಷ್ಮಣನಾಗಿದ್ನಲ್ಲ, ಲಕ್ಷ್ಮಣನಾಗಿದ್ದಾಗ ರಾಮನ ಸೇವೆಯನ್ನ ಮಾಡಿ 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 ಎಷ್ಟು ಮಾಡಿದ್ದ ಅಂದ್ರೆ, ಒಂದು ಶಬ್ದ ಆಡ್ತಾರೆ ಆಚಾರ್ಯರು, ಸೇವಾ ಖಿನ್ನ ಲಕ್ಷ್ಮಣ ಅಗ್ರಜೋಭೂತ್ ಅಂತಾರೆ. ಸೇವಾ ಮಾಡಿ ಮಾಡಿ ಖಿನ್ನ, ನೊಂದು ಬಿಟ್ಟಿದ್ದಂತ, ಸಾಕಾಗಿ ಹೋಗ್ಬಿಟ್ಟಿತ್ತಂತ ರಾಮನ ಸೇವಾ ಮಾಡಿ 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 ಮಾಡಿ. ಯಾವಾಗರ ತಮ್ಮ ಅನ್ನೋ ಪೋಸ್ಟ್ ಹೋಗಿತ್ತಪ್ಪ ನಂದು ಅಂತ ಕಾಯಿಲೆ ತಿಂದಂತವ, ಅಷ್ಟು ಸೇವೆ ಮಾಡಿದ್ನಂತ. ಅದಕ್ಕೆ ದೇವರಂದ ಪಾಪ ಭಾಳ ಪುಣ್ಯ ಮಾಡ್ಯಾನ, ಸ್ವಲ್ಪ ಪುಣ್ಯ ಕಡಿಮೆ ಮಾಡೋಣ ಅಂತ ಅಣ್ಣನ್ ಮಾಡಿಬಿಟ್ನಂತವ. ಬಲರಾಮ ಆದ. ಅಣ್ಣ ಆದ್ರೆ ಪುಣ್ಯ ಹೆಂಗ್ ಕಡಿಮೆ ಆಗ್ತದೆ ಅಂತ ಕೇಳಿದ್ರೆ, ತಮ್ಮ ಕೃಷ್ಣ ದೇವರು, ದೇವರು ಅಂತಲೇ ಇರಂಗಿಲ್ಲ, ತಮ್ಮ ಅಂತಲೇ ಇರ್ತದೆ. ದೇವ್ರಿಗೇನೋ ಅಂದ್ಬಿಡ್ತಾನ, ದೇವ್ರಿಗೇನೋ ಅಂದಾದ್ರೆ ಪುಣ್ಯ ತಳಬಿಡ್ತದೆ. ಮೂಲ ಕೆಲಸ ಅಷ್ಟೆ. ನೋಡ್ರಿ ಎಷ್ಟು ವಿಚಿತ್ರ ವ್ಯವಸ್ಥೆಗಳು. ನಮಗೂ ಹಿಂಗೆ ಆಗ್ತಿರ್ತ ಜೀವನದಾಗ. ನಾವು ಅಷ್ಟು ನಮ್ಮ ಯೋಗ್ಯತಾ ಮೀರಿ ಪುಣ್ಯ ಸಂಪಾದನೆ ಮಾಡೋದೇ ಇಲ್ಲ. ಮಾಡಿದ್ದ ಎರಡು ರೂಪಾಯಿ ಪುಣ್ಯ ಇರ್ತದ ನಮ್ದು. ಆ ₹2 ಪುಣ್ಯದಲ್ಲೇ ಕಳ್ಕೊಳ್ಳೋದು ಎಷ್ಟು ವಿಚಾರ ಮಾಡಿರಿ. ನಾವು ಎಷ್ಟು ಕಳ್ಕೋತಿರ್ತೀವಿ. ಯಾರ್ಯಾರಿಗೋ ಒಂದು ನಮಗ್ ಬೇಕಾಗೇ ಇರಂಗಿಲ್ರಿ, ಕೆಲಸಕ್ಕೆ ಇರಂಗಿಲ್ಲ. ಒಟ್ಟು ಅಂತಿರುವುದು ಬಾಯಿ ಕೊಟ್ಟಾನ ದೇವರು, 32 ಹಲ್ಲು ಕೊಟ್ಟಾನ ಬಾಯಾಗ, 1 ನಾಲ್ಗೆ ಕೊಟ್ಟಾನ. ಬದುಕೊಂಡ ದೇವರು ಕೊಟ್ಟವ. ಉಲ್ಟಾ ಮಾಡಿದ್ರೆ ಪರಿಸ್ಥಿತಿ ಏನಿರ್ತಿತ್ತು, 32 ನಾಲ್ಗೆ 1 ಹಲ್ಲು. ಏನ್ ಚಂದ ಇರ್ತಿತ್ರಿ ಇವ್ರು ನೋಡಿದ್ರೆ. ಎಲ್ಲರ ಹೆಂಗ್ ತಿಂತಿದ್ನೋ ಈ ಪಾಪಿ ಜೀವ, ಹೆಂಗ್ ತಿಂತಿದ್, ಹೆಂಗ ಒಟ್ಟ ಅಂತಿರ್ತೀವಿ ನಾವು. ಇನ್ನೊಬ್ಬರಿಗೆ ಬೇಕೋ ಬೇಡವೋ ಏನಿಲ್ಲ. ಅದಕ್ಕೆ ಸೇವಾ ಖಿನ್ನ ಲಕ್ಷ್ಮಣ ಅಗ್ರಜೋಭೂತ್ ಅಂತ. ಎಂತ ಒಂದು ಆಚಾರ್ಯರ ನಿರ್ಣಯ ಗ್ರಂಥಗಳನ್ನು ಓದ್ತಾ ಇದ್ರೆ ಆನಂದ ಆಗ್ತದೆ, ಆಶ್ಚರ್ಯ ಆಗ್ತದೆ. ಆಮೇಲೆ ಜೀವದ್ವಯ ಸಮಾವೇಶ, ಇದು ಒಂದು ಆಚಾರ್ಯ ಒಂದು ಪರಮ ಪ್ರಾಮಾಣಿಕವಾದ ಕಾನ್ಸೆಪ್ಟ್. ಏನು ಅಂದ್ರೆ, ಒಂದೇ ದೇಹದಲ್ಲಿ ಎರಡೆರಡು ಜೀವಗಳು ಇದ್ದು ಕೆಲಸ ಮಾಡ್ತಿರ್ತದೆ. ಈಗ ಉದಾಹರಣೆಗೆ ಸಾಚ ತಾಟಕ ಊರ್ವಶಿ ಸಂಪ್ರಯುಕ್ತ ಪೂತನ ವಿಷಯವನ್ನ ಹೇಳುವ ಸಂದರ್ಭದಲ್ಲಿ ಆಚಾರ್ಯರು ಈ ಪೂತನೆ ಎಂಬ ಒಂದೇ ದೇಹದಲ್ಲಿ ಊರ್ವಶಿ ಎಂಬುವಂಥ ಒಂದು ಸುಜೀವಿ, ತಾಟಕ ಎಂಬ ಒಂದು ದುರ್ಜೀವಿ ಸೇರ್ಕೊಂಡ್ಬಿಟ್ಟದು. ಅದು ಕೃಷ್ಣನ್ ನೋಡಿದಾಗೆಲ್ಲ ಪ್ರೀತಿ ಬರ್ತಿತ್ತಂತೆ. ಯಾವ್ದಕ್ಕದಕ್ಕೆ? ಊರ್ವಶಿಗೆ. ಉರಿ ಆಗ್ತಿತ್ತಂತ ತಾಟಕಕ್ಕ. ಹೆಂಗರಿ ಅವು ಒಳಗೆ ಸಜ್ಜೀವ ದುರ್ಜೀವ ಇಂಥದ್ದು ಇರ್ತದೆ ಅಂತ ಹೇಳುವಂಥದ್ದು. ಹಿಂದಿನ ಜನ್ಮದ ಸಂಬಂಧ ಏನು ಅಂತ ಹೇಳ್ತಾರೆ ಆಚಾರ್ಯ. ಇದ್ರ ಮೇಲೆ ಇನ್ನೊಂದು ಕಥೆ ಕೇಳ್ರಿ. ಮಧ್ವಾಚಾರ್ಯ ನಿರ್ಣಯದಲ್ಲಿ ಹೇಳಿದ್ದೇನು ಸ್ವಾರಸ್ಯ ಅಂದ್ರೆ, ಸರಿಯಾಗಿ ಪಾಂಡವರ ಕಥೆ ಮುಗಿಯೋ ಹೊತ್ತಿಗೆ ಕೌರವರ ಕಥೆ ಎಲ್ಲಿಗೆ ಬಂತು, ಕೌರವರ ಕಥೆ ಮುಗಿಯೋ ಹೊತ್ತಿಗೆ ಕೃಷ್ಣನ್ ಕಥೆ ಎಲ್ಲಿಗೆ ಬಂತು, ಇದು ಕೂಡಿಸಿ ಹೇಳಿದ್ದಾರೆ. ನೀವು ಇಡೀ ಮಹಾಭಾರತ ಓದಿ ನೋಡ್ರಿ, ಕಾಲಾನುಕ್ರಮ ಗೊತ್ತಾಗೋದಿಲ್ಲ. ಇಲ್ಲಿ ಪಾಂಡವರ ಕಥೆ ಇಷ್ಟ ಆದ, ಕೃಷ್ಣನ್ ಕಥೆ ಏನಾಗಿತ್ತು ಇಲ್ಲ ಗೊತ್ತಾಗೋದಿಲ್ಲ. ಕೃಷ್ಣ ಇಷ್ಟೊತ್ತಿಗೆ ಏನ್ ಮಾಡ್ತಾ ಇದ್ದ, ಎಷ್ಟು ವರ್ಷದವನಾಗಿದ್ದ ಅದು ಗೊತ್ತಾಗೋದಿಲ್ಲ. ಕೃಷ್ಣ ಇಷ್ಟು ನಡ್ಕೊಂಡಾಗ ಪಾಂಡವರಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಕೌರವರ ಕಥೆ ಏನೋ ಗೊತ್ತಿಲ್ಲ. ಆಚಾರ್ಯ ಪ್ರಾಮಾಣಿಕತೆಯ ಬಗ್ಗೆ ಹೇಳಬೇಕು ಅಂದ್ರೆ, ಕೌರವರ ಕಥೆಯನ್ನು ಪಾಂಡವರ ಕಥೆಯಷ್ಟೇ ಪ್ರಾಮಾಣಿಕವಾಗಿ ನಿರೂಪಣೆ ಮಾಡಿದ್ದಾರೆ. ಇದು ಆಚಾರ್ಯ ಪ್ರಾಮಾಣಿಕತೆ. ಒಂದು ವೇಳೆ ಬೇಡವಾಗಿದ್ರು ಕೌರವರು ಅಂದ್ರೆ ಒಂದು ಹೆಸರಿನಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು. ಸ್ಪಷ್ಟವಾಗಿ ಕೌರವರಲ್ಲಿ ಏನ್ ನಡೀತು, ಅವ್ರ ಘಟನೆ ಏನಾಯಿತು, ದುರ್ಯೋಧನ ಎಲ್ಲಿ ಗೆದ್ದುಕೊಂಡು ಬಂದ, ದುಶ್ಯಾಸನ ಅವ್ರ ಲಗ್ನ ಹೇಗಾಯಿತು, ಅವ್ರ ಸಂತಾನ ಎಲ್ಲವನ್ನು ವಿವರವಾಗಿ ಕೊಡ್ತಾರೆ ಆಚಾರ್ಯ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನಿಷ್ಪಕ್ಷಪಾತ ದೃಷ್ಟಿಯಿಂದ ಆಚಾರ್ಯ ಆ ಗ್ರಂಥದ ವೈಶಿಷ್ಟ್ಯವನ್ನು ನೋಡಬಹುದು. ಆಚಾರ್ಯರು ಒಂದು ಸಂಶೋಧನಾ ಸೂತ್ರ ಹೇಳ್ತಾರೆ. ಹೆಂಗ ಗ್ರಂಥಗಳನ್ನ ನಾವು ಏನ್ ಮಾಡಿಬಿಡ್ತೀವಿ ಅಂದ್ರೆ ಕೆಡಿಸಿಬಿಡ್ತೀವಿ ಅಂತ ಲಿಕ್ಕ ಒಂದು ಕಥೆ ಹೇಳ್ತಾರೆ ಆಚಾರ್ಯ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಿ ಚ ಕುರ್ಯುಃ ಕ್ವಚಿತ್ ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ. ಮೂಲ ಗ್ರಂಥದಲ್ಲಿನ 1 ಕೋಟಿ ಅಂಶ ಉಳಿದಿಲ್ಲ ಅಂತ ಹೇಳಿದ್ದಾರೆ ಆಚಾರ್ಯ. ಮಹಾಭಾರತದ ಕೋಟ್ಯಂಶೋಪಿ ನ ವಿದ್ಯತೆ. ಇವತ್ತಿನ ಮಹಾಭಾರತ ನೋಡಿದರೆ ವೇದವ್ಯಾಸ ದೇವರು ಅಂತಾರಂತ, ನಾ ಬರೆದದ್ದು ಅಲ್ಲಲ್ಲೋ ಆ ಪುಸ್ತಕ ಅಂತಾರಂತ ವೇದವ್ಯಾಸ ದೇವರು. ನಾ ಹಿಂಗ್ ಬರದೇ ಇಲ್ಲ ಮಹಾಭಾರತ ಅಂತ. ಅದಕ್ಕೆ ಯಾರು ಹೇಳಿದ್ರಂತ, ಸುಮ್ ಕೂಡ್ರಿ ನಮ್ಗೆ ಗೊತ್ತದ ಇದ ನೀವು ಬರೆದದ್ದು ಅಂತ ಹೇಳಿದ್ರಂತೆ. ಅಂತಹ ಜನ ಇರ್ತಾರೆ ಇವತ್ತು.
ನೀವು ಸುಮ್ಕೂಡ್ರಿ, ನಿಮಗೆ ಗೊತ್ತಿಲ್ಲ, ನೀವು ಬರೆದದ್ದು ಇದೆ ಅಂತ ಹೇಳುವರಿದ್ದಾರಂತೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ತಮಗೆ ಬೇಕು ಅಂತ ಕೆಲವು ಶ್ಲೋಕಗಳನ್ನು ಬರೆದು ಹಾಕ್ಬಿಡ್ತಾರಂತೆ. ಇದು ಮೊದಲನೇದು ಮಹಾಭಾರತ. ಯಾಕಂದ್ರೆ ಲಕ್ಷ ಶ್ಲೋಕ ಮಹಾಭಾರತ ಅಂದ್ರೆ ಏನಾಗ್ತದ್ರಿ, ಅವು ಲಕ್ಷ ಶ್ಲೋಕದಾಗಿ ಯಾವ ಎಲ್ಲಿ ಸೇರ್ಕೊಂಡು ಎಲ್ಲಿ ಬಿಟ್ಟುವೋ ಗೊತ್ತಾಗಂಗಿಲ್ಲ ನಮಗೆ. ಕ್ವಚಿತ್ ಗ್ರಂಥಾನ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಿಚ, ಕೆಲವು ತೆಗೆದು ಬಿಡ್ತಾರಂತ, ತಮಗೆ ಬೇಡಾಗಿತ್ತು ನೋಡ್ರಿ ಇದು ಇನ್ನು ತೆಗೆದು ಬಿಡ್ತಾರ. ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ, ಹಿಂದಿದ್ದು ಮುಂದೆ ಮುಂದಿದ್ದದ್ದು ಹಿಂದೆ, ಮೊದಲಿರ್ಬೇಕಾದ್ದು ಕೊನೆಗೆ ಕೊನೆಯಲ್ಲಿ ಮೊದಲು. ಪ್ರಮಾದಾತ್ ಕ್ವಚಿದನ್ಯಥ, ಬರೆದುಕೊಳ್ಳುವಾಗ ಅನ್ನುವಾಗ ಹೇಳುವಾಗ ಶಬ್ದದ ವ್ಯತ್ಯಾಸ ಆಗ್ತದೆ. ಗೋವಿಂದ, ಇಷ್ಟೆಲ್ಲ ಆಗ್ತಾ ಇದ್ರೆ ಮೂಲ ಗ್ರಂಥ ಉಳಿಬೇಕು ಅಂದ್ರೆ ಎಲ್ಲಿಂದ ಉಳಿಬೇಕಪ್ಪ ಅದು? ಆದ್ರಿಂದ ಮೂಲ ಗ್ರಂಥ ಉಳಿದಿಲ್ಲ. ಹೀಗೆ ಆಚಾರ್ಯರು ಸಂಶೋಧನೆಯ ಸೂತ್ರವನ್ನು ಹೇಳಿ, ಸಂಶೋಧನೆ ಮಾಡುವ ಕ್ರಮವನ್ನು ಹೇಳಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. 5,000ಕ್ಕೂ ಮೇಲ್ಪಟ್ಟಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೊನೆಯಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ನಾರಾಯಣ ಪ್ರೀತಿ ಮುಪೈತ್ಯತೋಲಂ ಅಂತ ಹೇಳ್ತಾರೆ. ನೀವು ಏನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಿಮ್ಮ ಜೀವನದಲ್ಲಿ ಅಧ್ಯಯನ ಮಾಡ್ರಿ. ಯಾಕೆ ಅಂದ್ರೆ ಇದನ್ನ ಅಧ್ಯಯನ ಮಾಡಿದಾಗ ಭಗವಂತ ಪ್ರೀತನಾಗುವಷ್ಟು ಇನ್ಯಾವುದರಿಂದ ಪ್ರೀತನಾಗ್ತಾನೆ ಅಂತ ಏನ್ ಹೇಳಬೇಕು? ಸಮಸ್ತ ಪುರುಷಾರ್ಥದ ಎಲ್ಲ ಪುರುಷಾರ್ಥವನ್ನ ಕೊಡ್ಲಿಕ್ಕೆ ಸಮರ್ಥವಾದದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ರಾಮಾಯಣದಲ್ಲೂ ಅಂತಹ ಪ್ರಸಂಗಗಳಿವೆ. ಸೀತಾ ಆಕೃತಿಯ ಕಥೆಯನ್ನ ಹೇಳಿದವರು ಆಚಾರ್ಯರು. ಬಹಳ ಮಂದಿಗೆ ಸೀತಾ ಅಂದ್ರೆ ನಿಜವಾದ ಸೀತೆಯನ್ನೇ ಅಪಹರಿಸಿಕೊಂಡು ಹೋಗಿದ್ದಾರೆ ಅಂತ ತಿಳಿದುಕೊಂಡ್ರೆ ಅಲ್ಲ, ಸೀತಾಕೃತಿಯನ್ನ ತೆಗೆದುಕೊಂಡು ಹೋದದ್ದು ಅಂತ ಹೇಳಿದವರು ಆಚಾರ್ಯರು. ಇಂಥ ಅನೇಕ ಅಪೂರ್ವ ಸಂಶೋಧನೆಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇವೆ. ಅವುಗಳನ್ನೆಲ್ಲ ಮತ್ತೆ ಮತ್ತೆ ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡುವಾಗ ವಿಶೇಷವಾಗಿ ತಿಳಿದುಕೊಳ್ಳ್ರಿ. ಮುಂದಿನ ಗ್ರಂಥಗಳು ಒಂದೆರಡು ಮಾತನ್ನು ನೋಡಿ. ಇವತ್ತು ಆಚಾರ್ಯರ ಗ್ರಂಥಗಳ ಪಟ್ಟಿ ಮುಗಿಬೇಕು. ಮುಗಿದ್ರೆ ನಾಳೆಯಿಂದ ಮತ್ತೆ ಮುಂದಿನ ಕಥಾಭಾಗ ಆಗ್ತದೆ, ನೋಡೋಣ. ಇವಾಗ ಒಂದು ಶ್ಲೋಕ ಆಯ್ತು, ಈಗ 76 ಆಯ್ತು, 77. ಪುರಾಣ ಸ್ಥಾನ ಪಾಂಥಾನಾಮಭಾಷಾತ್ರಯವೇದಿನಾಂ ಭವತಾ ಸುಸಕಾ ಚಕ್ರೇ ಶ್ರೀಭಾಗವತ ನಿರ್ಣಯ. ಮುಂದಿನ ಗ್ರಂಥ ಭಾಗವತ ತಾತ್ಪರ್ಯ ನಿರ್ಣಯ. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಗಿತು, ಭಾಗವತ ತಾತ್ಪರ್ಯ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಪ್ರಾಯ ಈ ದೃಷ್ಟಿಕೋನದಿಂದ ಭಾಗವತವನ್ನು ಯಾರೂ ಓದಲೇ ಇಲ್ಲ. ಎಲ್ಲರೂ ಭಾಗವತ ಓದಿದ್ದೇನು ಅಂದ್ರೆ ಭಕ್ತಿ. ಭಾಗವತ ಅಂದ್ರೆ ಭಕ್ತಿ, ಅದನ್ನು ಓದಿಬಿಟ್ರೆ ಸಾಕು, ಭಕ್ತಿ ಬಂದ್ಬಿಡ್ತದೆ, ಭಕ್ತಿ ರಸಾಯನ, ಹಿಂಗೆಲ್ಲ ತಿಳ್ಕೊಂಡ್ರು. ಆದರೆ ಆಚಾರ್ಯರು ಮೊಟ್ಟ ಮೊದಲಿಗೆ ಒಂದು ಮಾತು ತೆಗೆದುಕೊಂಡ್ರು. ಉಕ್ತಂಚ ಗಾರುಡೆ, ಗರುಡ ಪುರಾಣದಲ್ಲಿ ಭಾಗವತದ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇದು ಆಚಾರ್ಯರ ವ್ಯಾಖ್ಯಾನ ಶೈಲಿ. ಏನಂತಾರೆ? ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ. ನೋಡ್ರಿ, ಒಂದಲ್ಲ ಎರಡಲ್ಲ, ಆಚಾರ್ಯರು ಭಾಗವತವನ್ನು ನೋಡುವಾಗ ನೀವು ಹೇಗೆ ನೋಡಬೇಕು ಅಂದ್ರೆ ಅರ್ಥೋಯಂ ಬ್ರಹ್ಮಸೂತ್ರಾಣ 564 ಸೂತ್ರಗಳ ಅರ್ಥ ಎಂದು ಭಾಗವತವನ್ನ ಓದ್ರಿ. ಗಾಯತ್ರಿ ಭಾಷ್ಯರೂಪೋಸವು 12 ಸ್ಕಂದಗಳಿವೆ ಅಲ್ಲ, ಗಾಯತ್ರಿಯಲ್ಲಿ ಬಂದ 24 ಪದಗಳ ಭಾಷ್ಯ ಅಂತ ಅರ್ಥ ಮಾಡಿಕೊಳ್ಳ್ರಿ. ಎಷ್ಟು ಅದ್ಭುತ ಅದು! ನಮಗೆ ಗಾಯತ್ರಿ ಇಷ್ಟು ವಿಸ್ತಾರವಾಗಿ ಇದೆ ಅಂತೆ ಅರ್ಥ ಆಗಿಲ್ಲ. ಅದಕ್ಕೆ ಗಾಯತ್ರಿ ಭಾಷ್ಯರೂಪೋಸವು ವೇದಾರ್ಥ ಪರಿಬ್ರಹ್ಮಿತ. ಪುರಾಣಾನಾಂ ಸಾರರೂಪ ಶ್ರೀಮದ್ ಭಾಗವತೋದಿತ. 17 ಪುರಾಣಗಳ ಸಾರ ರಸ ಅದು ಇಲ್ಲಿ ಬಂದು ಸೇರ್ಕೊಂಡಿದೆ. ಪುರಾಣಗಳಲ್ಲಿ ಪುರಾಣದ ವಿರೋಧ ಬಂದ್ರೆ ಹ್ಯಾಕ್ ಪರಿಹಾರ ಮಾಡಬೇಕು? ಮಧ್ವಾಚಾರ್ಯ ಪ್ರಶ್ನೆ. ಒಂದು ಪುರಾಣ ಇನ್ನೊಂದು ಪುರಾಣ ಎರಡೂ ವ್ಯಾಸರೇ ಬರೆದಿದ್ದಾರೆ. ಎರಡೂ ವ್ಯಾಸರ ಬಂದಾಗ ವಿರೋಧವನ್ನೇ ಹ್ಯಾಕ್ ಪರಿಹಾರ ಮಾಡ್ತೀರಿ? ಒಂದು ಉದಾಹರಣೆ ಹೇಳ್ತೀನಿ. ಏನು ಅಂತ ಕೇಳಿದ್ರೆ, ಪಂಚ ಉಪಪಾಂಡವರು 5 ಜನ ಉಪಪಾಂಡವರೇನಿದ್ರು ಅವರನ್ನ ಕೊಂದು ಅಶ್ವತ್ಥಾಮಾಚಾರ್ಯರು ಓಡಿ ಹೋದ್ರು. ಓಡಿ ಹೋದಾಗ ಭಾಗವತ ಹೇಳ್ತದೆ, ಅರ್ಜುನ ಬೆನ್ನತ್ತಿಕೊಂಡು ಬಂದ, ಹಿಡಿದ, ದ್ರೌಪದಿ ಮುಂದೆ ತಂದು ಹಾಕಿದ, ಹಣೆ ಮೇಲಿನ ಮಣಿಯನ್ನ ಕಿತ್ಕೊಂಡ ಅಂತ ಭಾಗವತದ ಕಥೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಭೀಮ ಬಂದ, ಹಿಡಿದ, ಕರ್ಕೊಂಡು ಬಂದ, ಮಣಿ ಕಿತ್ಕೊಂಡ ಅಂತ ಮಹಾಭಾರತ. ಎರಡು ವೇದವ್ಯಾಸ ದೇವರು ಬರೆದಿದ್ದಾರೆ. ಏನ್ ಮಾಡ್ತಾರೆ ಹೇಳೋಣಂತೆ. ಮಹಾಭಾರತದಲ್ಲಿ ಭೀಮ ಅಂತಾರೆ, ಭಾಗವತದೊಳಗ ಅರ್ಜುನ ಅಂತಾರೆ. ಏನ್ ಮಾಡ್ಬೇಕೀಗ? ಯಾವ್ದು ಖರೆ ಅಂತ ತಿಳ್ಕೊಬೇಕು, ಯಾವ್ದು ಸುಳ್ಳು ಅಂತ ತಿಳ್ಕೊ. ಅದಕ್ಕೆ ಇವ್ರೇನ್ ಮಾಡಿಬಿಟ್ರು ಅಂದ್ರೆ, ಪುರಾಣ ಎಲ್ಲ ಸುಳ್ಳು ಹೇಳ್ತಾವ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ರು. ಸುಸೂತ್ರರಿ, ಬಹಳ ಸರಳ್ರಿ. ಪುರಾಣವನ್ನ ತೆಗೆದು ಹಾಕ್ಲಿಕ್ಕೆ ಎಷ್ಟು ಈಸಿ ಅಂದ್ರೆ, ಒಂದೊಂದ್ ಕಡೆ ಒಂದೊಂದು ಹೇಳ್ತಾವ್ರಿ ಆಚಾರ, ಅವನ್ನೆಲ್ಲ ನಂಬ್ಕೊಳಿಕ್ ಬರ್ತದೆ ಅಂತ ಹೇಳಿದ್ರೆ ಆಚಾರ್ಯರಂದ್ರು
ಎರಡನ್ನೂ ಹೊಂದಿಸಿ ತೋರಿಸ್ತೇನೆ ಅಂದ್ರೆ ಆಚಾರ್ಯರು. ಯಾಕೆ? ವೇದವ್ಯಾಸ ದೇವರೇ ಇನ್ನೊಂದು ಪುರಾಣದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಂತ? ಭಾಗವತದಲ್ಲೇನು ವೇದವ್ಯಾಸ ದೇವರು ನಿರೂಪಣೆ ಮಾಡಿದ್ದಾರೆ ಇದು ಅವನ ಸ್ವಪ್ನ ಅಂತ ತಿಳ್ಕೊಳ್ರಿ. ಬರೆಯಿಸ್ಬಿಟ್ರು ಆಚಾರ್ಯ, ಬಗೆಹರಿಸ್ಬಿಟ್ರು, ಮುಗದೇ ಹೋಯಿತು. ಅಶ್ವತ್ಥಾಮಾಚಾರ್ಯರಿಗೆ ಸ್ವಪ್ನದಲ್ಲಿ ಕಂಡದ್ದು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಮಹಾಭಾರತದಲ್ಲಿ ಎಚ್ಚರದಲ್ಲಿ ಇದ್ದಾಗ ಆದದ್ದು ಘಟನೆ ಹೇಳ್ತಾರೆ. ನಮ್ಮ ಕನಸ್ನಾಗ ಏನೂ ಬೀಳ್ಬಹುದ್ರಿ. ಯಾರ ಕನಸಿಗೆ ಏನು ರೊಕ್ಕಿಲ್ಲ, ರೊಕ್ಕಿಲ್ಲ ಒಂದಲ್ಲ, ಯಾರು ನೋಡಂಗಿಲ್ರಿ. ಇದೊಂದು ಸ್ವಾರಸ್ಯದ ನಮಗೆ. ಆ ಧೈರ್ಯದಿಂದ ಕನಸು ಕಾಣ್ತಿರ್ತೀವಿ ನಾವು. ಅಕಸ್ಮಾತ್ ನಮಗ್ ಕನಸು ಬೀಳೋವೆಲ್ಲ ಪಕ್ಕದಲ್ಲಿ ಇದ್ದವ್ರಿಗೆ ಕಾಣಿಸ್ತಿತ್ತು ಅಂದ್ರೆ ಮರುದಿವಸ ಬೆಳಿಗ್ಗೆ ಮಹಾಭಾರತ ಎಲ್ಲೋ ಅಲ್ಲ, ಧಾರವಾಡದಾಗ ಮನ್ಯಾಗ ದೇವ್ರು ಏನ್ ಅನುಗ್ರಹ ಮಾಡ್ಯಾನ ನೋಡ್ರಿ. ನಮ್ಮ ಮನಸ್ನ್ಯಾಗ ಏನ್ ಬೇಕಾದ್ರೆ ವಿಚಾರ ಮಾಡ್ಲಿಕ್ಕೆ ಕೊಟ್ಟಾನ, ಹೊರಗೆ ಕೇಳಿಸ್ಲಾರ್ದಂಗ ನೋಡ್ಕೊಂಡಾನ್ರಿ. ದೊಡ್ಡ ವಿಚಾರ, ದೊಡ್ಡ ಅನುಗ್ರಹ. ಅಕಸ್ಮಾತ್ ನಾವು ಮನಸ್ನ್ಯಾಗ ಅನ್ಕೊಂಡದ್ದೆಲ್ಲ ಹೊರಗೆ ಗೊತ್ತಾಗ್ತಿದ್ರ ಒಬ್ಬರ ಮುಖ ಒಬ್ಬರು ನೋಡ್ತಿದ್ವಿ. ಆಚಾರ್ಯ ಎಷ್ಟೋ ಪ್ರವಚನ ಹೇಳ್ತಾರ ಅಂತ ಹೇಳಿ ಮನಸ್ನಾಗ ಅನ್ಕೋತಿರ್ತೀವಿ, ಮುಖದಾಗ ಮಾತ್ರ ನಾವು ಕೂತಿರ್ತೀವಿ. ಚಲೋ ಆತ ಪ್ರವಚನ, ಚಲೋ ಆತ ಪ್ರವಚನ, ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಪ್ರವಚನಕ್ಕೆ ಬಂದ್ ಬೇರೆ ಕೂತ್ ಬಿಟ್ಟಿರ್ತೀವಿ. ಅದಕ್ಕೆ ಮನಸ್ಸಿನೊಳಗೆ ಒಂದಿರ್ತದೆ, ಹೊರಗೆ ಒಂದಿರ್ತದೆ. ಮನಸ್ಸಿನಲ್ಲಿ ನಾವು ಕಾಣುವಂತಹ ವಿಚಾರಗಳಾಗ್ಲಿ ಸ್ವಪ್ನಗಳಾಗ್ಲಿ ಹೊರಗಡೆ ಗೊತ್ತಾಗೋದಿಲ್ಲ. ವೇದವ್ಯಾಸ ದೇವರಂದ್ರು ಇದು ಸ್ವಾಪ್ನೋಯಂ. ಆಚಾರ್ಯರ ವ್ಯಾಖ್ಯಾನ ಪ್ರಥಮ ಸ್ಕಂದಲ್ಲಿ ಈ ಭಾಗವನ್ನು ಇಟ್ಕೊಳ್ತಾರೆ. ಅರ್ಜುನ ಕಂಡದ್ದು ಸ್ವಪ್ನ, ಅರ್ಜುನ ಬಂದ ಅಂತ ಕಂಡದ್ದು ಸ್ವಪ್ನ ಮಹಾಭಾರತದಲ್ಲಿ ಇದ್ದದ್ದೇ ಎಚ್ಚರದ ಅವಸ್ಥೆಯಲ್ಲಿ ಅಂತ. ವಿರೋಧ ಇಲ್ಲ, ಮುಗಿದ ವಿರೋಧವೇ. ಒಂದು ಕನಸ್ದಾಗ ಕಂಡ್ರೆ, ಒಂದು ಎಚ್ಚರದಾಗಿದ್ದಾಗ ಕಂಡ್ರೆ ಅಂದ್ರೆ ವಿರೋಧ ಹೇಗೆ ಬರ್ತದ್ರಿ? ಏನು ವಿರೋಧ ಬರೋದಿಲ್ಲ. ಹೀಗೆ ಆಚಾರ್ಯರು ಭಾಗವತದ ಉದ್ದಕ್ಕೂ ಬರುವಂತಹ ಪುರಾಣಾಂತರಗಳ ವಿರೋಧ, ಆಮೇಲೆ ಅಲ್ಲಿರುವಂತಹ ಶಬ್ದಗಳಿಗೆ ಹೊಸ ಅರ್ಥಗಳು, ಬಹಳ ಚಮತ್ಕಾರವಾಗಿ ಭಾಗವತ ತಾತ್ಪರ್ಯವನ್ನು. ಎಷ್ಟೋ ಕಡೆಗಳಲ್ಲಿ ಭಾಗವತದ ಮೂಲ ಪಾಠ ಏನು ಅಂತ ಗೊತ್ತಿಲ್ಲ ಬೇರೆ ವ್ಯಾಖ್ಯಾನಕಾರರಿಗೆ. ಆಚಾರ್ಯರು ಮೂಲ ಪಾಠ ಯಾವುದು ಅಂತ ತಿಳಿಸಿಕೊಡ್ತಾರೆ. ಅದಕ್ಕೆ ಪಂಡಿತಾಚಾರ್ಯರಂದ್ರು ಭಾಗವತ ತಾತ್ಪರ್ಯ ಅಂದ್ರೆ ಒಬ್ಬ ಗುಡ್ ಫ್ರೆಂಡ್ ಅಂತೆ ಅವನು. ಸುಸಖ ಚಕ್ರೇ, ಒಳ್ಳೆ ಗೆಳೆಯ. ಯಾಕೆ ಅಂದ್ರೆ ಪುರಾಣ ಸ್ಥಾನ ಪಾಂಥಾನಾಮ ಭಾಷಾತ್ರಯ ವೇದಿನಾಂ. ಯಾರಿಗೆ ಮೂರು ಭಾಷಾ ಗೊತ್ತಿಲ್ಲ ಅಂಥವ್ರು ಪುರಾಣ ಹೇಳಲಿಕ್ಕೆ ಹೋಗ್ಬಾರ್ದಂತ. ಯಾವ ಮೂರು ಭಾಷೆ ಪ್ರಶ್ನೆ ಬಂತು? ಕನ್ನಡ, ಇಂಗ್ಲಿಷು, ತಮಿಳು, ಮಲಯಾಳ. ಯಾವ ಮೂರು ಭಾಷೆ ಇರ್ತಾವಲ್ಲ, ಮತ್ತಿನ್ನೇನು ಭಾಷೆ ಇರ್ತಾವ? ಮೂರು ಭಾಷಾ ಅಂದ್ರೆ ಗುಹ್ಯ ಭಾಷಾ, ಸಮಾಧಿ ಭಾಷಾ, ದರ್ಶನ ಭಾಷಾ. ಈ ಮೂರು ಭಾಷೆಗಳು ಗೊತ್ತಿಲ್ಲದೆ ಹೋದರೆ ಪುರಾಣವನ್ನ ಹೇಳಲಿಕ್ಕೆ ಹೋಗ್ಬೇಡ್ರಿ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ, ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವಚ. ಒಂದು ಸುಮ್ಮನೆ ತಮಾಷೆ ಮಾಡ್ತಾರೆ. ನಿಮಗೆ ನರಕಕ್ಕೆ ಹೋಗ್ಬೇಕು ಅಂತ ಏನಾರ ಆಸೆ ಇದೆಯಾ ಅಂತ ಕೇಳಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯ. ಹಂಗೇನಿಲ್ಲ, ನೋಡ್ಕೊಂಡ್ ಬರ್ಲಿಕ್ಕೆ ಏನ್ ತಪ್ಪಿಲ್ಲ ಅಂತ ಯಾರೋ ಒಬ್ರು ಅಂದ್ರಂತ. ಹಂಗೇನ್ ಆಶಾ ಅಂತೇನಿಲ್ಲ, ಸುಮ್ ನೋಡ್ಕೊಂಡ್ ಬರೋದು ಏನ್ ತಪ್ಪದ? ಸುಮ್ನಪ್ಪ ಸಿನಿಮಾಕ್ ಹೋಗ್ಬೇಕು ಅಂತ ಏನ್ ಆಶಾ ಇರಂಗಿಲ್ಲ, ಟಾಕೀಸ್ ಮುಂದೆ ಅಡ್ಡಾಡ್ತಿರಂಗಿಲ್ಲ ಕೆಲವರು. ಹಂಗ ಏನ್ ತಪ್ಪಾತು? ನೋಡ್ಕೊಂಡ್ ಬಂದ್ರ ಆತಪ್ಪ. ಒಂದ್ ಸಪೋನೆ ಟೈಮ್ ನಾವೆಲ್ಲ ಸಿನಿಮಾಕ್ ಹೋಗಿದ್ವಿ ಅಂತ ಹೇಳಿ ಮಂದಿ ಮುಂದೆ ಹೋಗ್ಕೊತಿರ್ತಾರೆ. ಈಗ ಹೋಗಂಗಿಲ್ಲಪ್ಪ, ಭಯಂಕರ ಮಡಿ ಆಗ್ಬಿಟ್ರೆ ಇವರು. ಹಿಂಗ ಹೋಗಂಗಿಲ್ಲ. ಈಗ ಮನ್ಯಾಗ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ. ಮತ್ತೆ ಮನ್ಯಾಗ ಕುತ್ಕೊಂಡು ಮಡಿಲಿ ದಾಬಳಿ ಉಟ್ಕೊಂಡ ಟಿವಿ ಒಳಗೆ ನೋಡ್ತಿರೋದು ಎಲ್ಲ ಮಡಿಲಿ ಸಿನಿಮಾಗಳನ್ನ, ಮೊಬೈಲ್ ನೋಡ್ತಿರೋದು ಸಿನಿಮಾಗಳನ್ನ. ನಾವು ಟಾಕೀಸ್ಗೆ ಹೋಗಂಗಿಲ್ಲ, ಬಿಟ್ಟಿವಿ, ಹೋಗೋದು ಬಿಟ್ಟಿವಿ. ಗೊತ್ತಾತ ಈಗ ನಿಮ್ ರೊಕ್ಕದ ಹೋಗೋದು ಬಿಟ್ಟಿರಿ ಗೊತ್ತಾತ ಅಷ್ಟೇ. ಮಂದಿ ರೊಕ್ಕ ಕೊಟ್ಟು ಹೋಗ್ತಿರುತ್ತೆ ಅದು. ಮತ್ತೆ ಅದಕ್ಕೆ ಈಗ ಸುಮ್ಮನೆ ನರಕದಾಗ ಏನಾದ್ರು ನೋಡ್ಬೇಕು ಅಂತ ಆಶಾ ಇದ್ರೆ ಒಂದ್ ಕೆಲಸ ಮಾಡ್ರಿ, ಪುರಾಣಕ್ಕೆ ಹೋಗ್ಬಿಡ್ರಿ ಅಂದ್ರೆ ಅಷ್ಟು. ಅಂದ್ರೆ ಏನಂದ್ರೆ ಯಾರ ಪುರಾಣ ಹೇಳ್ತಿರ್ತಾರಲ್ಲ ಅಲ್ಲಿ ಕೂತ್ಕೊಳ್ರಿ, ಆಚಾರ್ಯ ನೀವಿಬ್ರು ಕೂಡ ಒಮ್ಮೆ ನರಕಕ್ಕೆ ಹೋಗ್ತೀರಿ. ತ್ರಿವಿಕ್ರಮ ಪಂಡಿತಾಚಾರ್ಯ ಜೋಕ್ ಮಾಡಿದ್ರಿ ಇದನ್ನ. ಯಾಕ? ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವಚ ಪುರಾಣಾರ್ಥಂ ವದನ್ಯಾತಿ ನರಕಂ ನತ್ರ ಸಂಶಯ. 100 ರೀತಿಗಳು 3 ಭಾಷೆಗಳು. 3 ಭಾಷೆ 100 ರೀತಿ ಗೊತ್ತಿಲ್ಲದೆ ಇದ್ರೆ ಪುರಾಣ ಹೇಳಿದ್ರೆ ಹೇಳೋ ಕೇಳೋ ಇಬ್ರು ಆಚಾರ್ಯರು ಒಂದೇ ಟ್ರೈನಲ್ಲಿ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸ್ವಚ್ಛವಾಗಿ. ಎಷ್ಟು ವಿಚಿತ್ರ. ಭಾಷಾತ್ರಯ ಗೊತ್ತಿಲ್ಲ, ಭಾಷಾತ್ರೈವಿದ್ಯೆ ಗೊತ್ತಿಲ್ಲ ನಮಗೆ. ಆ ಭಾಷಾತ್ರೈವಿದ್ಯೆ ಗೊತ್ತಿಲ್ಲದೆ ಇರುವ ನಮಗೆ ಒಬ್ಬ ಗುಡ್ ಫ್ರೆಂಡ್ ನೋಡ್ರಿ ಹೆಂಗಿರ್ತದೆ ಅಂದ್ರೆ, ಯಾವಾಗ್ಲೂ ಹಂಗೆ ಅವನಿಗೆ ತನ್ನದು ಅಂತ ಒಂದು ಭಾಷೆ ಇರ್ತದೆ. ಮನೆ ಭಾಷೆ ಅಂತ ಕರಿತಿರ್ತದೆ, ಅದು ಕರಿತಿರ್ತಾರೆ. ಆಮೇಲೆ ತಾನು ಇರುವ ಭಾಷಾ ಅಂತ ಒಂದಿರ್ತದೆ. ಅದಾದ ಮೇಲೆ ದೇಶದ ಭಾಷೆ ಅಂತ ಒಂದಿರ್ತದೆ. 3 ಭಾಷೆ ಇರ್ತಾವೆ. ಈಗ ಸುಮ್ಮನೆ ಉದಾಹರಣೆ ಇಟ್ಕೊಳ್ಳೋಣಂತ. ಕೆಲವರು ಮನೆಯಲ್ಲಿ ಅವರು ತಮ್ಮ ಸ್ವಂತ ಭಾಷೆಯನ್ನು ಮಾತಾಡ್ತಿರ್ತಾರೆ. ಮಹಾರಾಷ್ಟ್ರದವರಿದ್ರೆ ಮರಾಠಿಯನ್ನ, ಆಂಧ್ರದವರಿದ್ರೆ
ತೆಲುಗುವನ್ನ, ತಮಿಳವರಿಂದ ಅವ್ರು ಕರ್ನಾಟಕದಾಗ ವಾಸ ಮಾಡ್ತಿರ್ತಾರೆ. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ರು ತಮ್ಮ ಮನೆತನದ ಭಾಷೆ ಬಿಟ್ಟಿರೋದಿಲ್ಲ, ಆ ಭಾಷೆ ಮಾತಾಡ್ತಾನೆ ಇರ್ತಾರೆ. ಅದು ಸ್ವಭಾಷಾ. ಎರಡನೇದ್ದು ಸ್ಥಳೀಯ ಭಾಷಾ ಕನ್ನಡ, ಮೂರನೇದ್ದು ದೇಶದ ಭಾಷೆ. ನಮ್ಮ ದೇಶದ್ದು ಹಿಂದಿ ಅಂತ ಹೇಳ್ತಾರೆ, ಪಾಪ ಯಾರಿಗೆ ಗೊತ್ತೋ ಏನೋ. ರಾಷ್ಟ್ರ ಭಾಷೆ ಹಿಂದಿ ಅಂತ ಮಾತಾಡೋದೆಲ್ಲ ಇಂಗ್ಲಿಷ್ನಾಗ. ಗೋವಿಂದ ಇಂಥ ಕೆಲಸ ಇರ್ತದೆ ಇಲ್ಲಿ. ಅಂತೂ 3 ಭಾಷೆಗಳಿದ್ದಂತೆ ಗುಹ್ಯ ಭಾಷಾ, ಸಮಾಧಿ ಭಾಷಾ, ದರ್ಶನ ಭಾಷಾ, ಈ 3 ಭಾಷೆಗಳು ಬಲ್ಲ ಒಬ್ಬ ವ್ಯಕ್ತಿ ಇದ್ರೆ ನಮಗೆ ವ್ಯವಹಾರ ಎಷ್ಟು ಸುರಳಿತವಾಗಬಹುದು. ಹಾಗೆ ಪುರಾಣ ಸ್ಥಾನ ಪಾಂಥಾನ, ಪುರಾಣದ ಮಾರ್ಗದಲ್ಲಿ ಹೋಗುವ ನಮ್ಮಂಥವರಿಗೆ ಒಳ್ಳೆ ಗೆಳೆಯನನ್ನ ಕೊಟ್ಟಿದ್ದೀರಿ ನೀವು ಅಂತ ಭಾಗವತ ತಾತ್ಪರ್ಯದ ಬಗ್ಗೆ ಹೇಳಿದರು. ಇದಾದ ಮೇಲೆ 78ನೇ ಶ್ಲೋಕದಲ್ಲಿ ಆಚಾರ್ಯರು ನಿರ್ಮಾಣ ಮಾಡಿದ ಒಂದು ಗ್ರಂಥ, ಸಂಗ್ರಹ ಮಾಡಿದ ಒಂದು ಗ್ರಂಥ ತಂತ್ರಸಾರ ಸಂಗ್ರಹ. ಇದರ ಬಗ್ಗೆ 1-2 ನಿಮಿಷ ಹೇಳ್ತೀನಿ. ಕೆಲವರಿಗೆ ಏನಾಗಿದೆ ಅಂದ್ರೆ ಬೇರೆ ಬೇರೆ ಆಚಾರ್ಯರುಗಳು ರಚನೆ ಮಾಡಿರುವ ತಂತ್ರಗ್ರಂಥಗಳನ್ನು ನೋಡಿಕೊಂಡು ನಮ್ಮ ಆಚಾರಲ್ಲಿ ಇಂಥ ತಂತ್ರಗ್ರಂಥ ಇಲ್ವೇ ಅಂತ ಕೆಲವರಿಗೆ ಚಿಂತೆ ಇದೆ. ಬರೇ ಮಧ್ವಾಚಾರ್ಯರು ಈ ಜ್ಞಾನ, ಈ ಭಕ್ತಿ, ಈ ವೈರಾಗ್ಯ, ಈ ಮೋಕ್ಷ ಕೇಳಿ ಕೇಳಿ ನಮಗೂ ಸಾಕಾಗೋಗ್ಯಾವ್ರಿ. ಬಂದ ಆಚಾರ ಎಲ್ಲ ಇವನೇ ಹೇಳ್ಯಾರ. ಒಬ್ಬರ ಚೇಂಜ್ ಮಾಡ್ಯಾರ? ಯಾರು ಚೇಂಜ್ ಮಾಡಲ್ಲ. ಅವು ಕಾಯಿನ್ನು ಎಲ್ಲಾರ ಮುಂದೆ ಅಡ್ಡಾಡ್ ಸೌಕರ್ಯ ಬಿಟ್ಟವ್ರು ತಿರುಗಿ. ಯಾರ್ದ ಮಾತಾಡ್ಸ್ರಿ ಜ್ಞಾನ, ಭಕ್ತಿ, ವೈರಾಗ್ಯ, ಅಯ್ಯೋ ಅವು ಕಾಯಿನ್ ಮುಂದೆ ಉಳ್ಳವಲ್ವಾಗ್ಯಾವ. ಈಗ ಅವು ತೆಳಗಿಂದ ಇವು ಸೌದ್ ಬಿಟ್ಟಾವ, ಎಲ್ಲ ಟೈರ್ ಸೌರಂಗ ಮುಂದೆ ಹೋಗಲ್ವ, ಅಲ್ಲೇ ಕೂತ್ ಬಿಟ್ಟಾವ. ಯಾಕೆ ನಮಗೆ ಲೌಕಿಕ ಏನು ಅಪೇಕ್ಷಣೆ ಇರೋದಿಲ್ವಾ? ಲೌಕಿಕ ಬಯಕೆಗಳನ್ನು ನಾವು ತೀರಿಸ್ಕೊಳ್ಳದೆ ಬಾರ್ದ? ಆಚಾರ್ಯರಂತಾರೆ, ಯಾರಪ್ಪ ಹೇಳಿದ್ದು ಲೌಕಿಕ ಅಪೇಕ್ಷೆಗಳನ್ನು ಅವಶ್ಯವಾಗಿ ತೀರಿಸಿಕೊಳ್ಳಿಕ್ಕೆ ಬರ್ತದೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಂತ್ರ ಕೊಡ್ತಾರೆ. ಆ ಮಂತ್ರಗಳಿಗೆ ಫಲ ಹೇಳಿದ್ದಾರೆ. ನಾನು ಎಲ್ಲ ಮಂತ್ರಗಳನ್ನು ಹೇಳೋದಿಲ್ಲ, ಪ್ರಾಸಂಗಿಕವಾಗಿ ಹೇಳ್ತೀನಿ. ಈ ಮಂತ್ರಗಳನ್ನ ಗುರುಮುಖೇನ ಉಪದೇಶ ಪಡೆದು ಜಪ ಮಾಡಿದರೆ ಕಲಿಯುಗದಲ್ಲೂ ಸಿದ್ಧಿ ಕೊಡ್ತದೆ ಅಂತನ್ನುವುದಕ್ಕೆ ಮಂತ್ರಾಲಯ ಪ್ರಭುಗಳು ಒಂದು ಮಾತನ್ನು ಬರೀತಾರೆ. ಮಂತ್ರಾಲಯ ಸ್ವಾಮಿಗಳು ವಾದೀಂದ್ರ ತೀರ್ಥರೊಂದು ಮಾತಂತಾರೆ. ವಾದೀಂದ್ರ ತೀರ್ಥರಂತಾರೆ, ಆಚಾರ್ಯರು ಕೊಟ್ಟ ಮಂತ್ರಗಳಲ್ಲಿನ ಸಂಗ್ರಹ ಮಾಡಿ ರಾಯರೊಂದು ಗ್ರಂಥ ಬರೆದಿದ್ದಾರೆ. ಅವೆಲ್ಲ ಹೆಂಗವ ಅಂತ ಕೇಳಿದ್ರೆ ಇವತ್ತೇ ಫಲ ಕೊಟ್ಟು ತೋರಿಸ್ತದೆ ಅಂತ ಬರೆದಿದ್ದಾರೆ. ರಾಯರ ಜೀವನದಲ್ಲಿ ಆದ ಘಟನೆಯನ್ನು ಹೇಳ್ತಾರೋ. ಆದ್ರಿಂದ ಅಂಥ ಅದ್ಭುತವಾದ ಮಂತ್ರಗಳನ್ನೆಲ್ಲವನ್ನ ಕೊಟ್ಟಿದ್ದಾರಂತೆ. ಆಚಾರ್ಯರೊಂದು ಮಾತಂತಾರೆ, ಸರ್ವೇ ರೋಗ ವಿನಶ್ಯಂತಿ. ಏನೇನೋ ವಿಚಿತ್ರ ರೋಗಗಳು ಬಂದಿರ್ತದಂತೆ. ರೋಗ ಹೋಗಬೇಕಾ? ಇಂತಹ ಒಂದು ಮಂತ್ರವನ್ನು ಜಪ ಮಾಡ್ರಿ, ಅದರಿಂದ ರೋಗ ಪರಿಹಾರ ಆಗ್ತದೆ. ಆಗೋದಿಲ್ಲ ಅಂತ ತಿಳಿಬೇಡ್ರಿ, ಆಗಿಯೇ ಆಗತ್ತೆ. ಯಾಕೆ ಅಂದ್ರೆ ನಮ್ಮ ಗುರುಗಳು ಮುಂಡ್ರಿಗಿ ಆಚಾರ್ಯರು ಒಂದು ಪ್ರಸಂಗ ಬಂದಿತ್ತು. ಯಾರಿಗೆ ಏನು ಬೇಡ, ಅವೆಲ್ಲ ಪ್ರಸಂಗ ಇಲ್ಲಾದ್ರೆ ಅವರಿಗೆ ಅಪಮೃತ್ಯು ಅಂತ ಜಾತಕದಲ್ಲಿ ಬಂದ್ಬಿಡ್ತು. ಇಲ್ಲ ಅವರಿಷ್ಟು ವಯಸ್ಸಿಗೆ ಹೋಗ್ತಾರಂತ, ಮುಗೀತು ಅಂತ. ದೂರದವ್ರು ಯಾರು ಆಗಿದ್ರೆ ಹೋಗಿ ನಮಗೇನ್ ಮಾಡ್ಬೇಕಾಗ್ಯದ ಅಂತಿದ್ವಿ. ಬಹಳ ಬೇಕಾದವರು ನಮ್ಮವರೇ ಎಂದ ಮೇಲೆ ಹೋಗೋದು ಬರೋದು ಅಂದ್ರೆ ಚಿಂತೆ ಬಂತು. ನಮ್ಮ ಆಚಾರ್ಯ ಹೇಳಿದ್ರೆ, ಏನು ಚಿಂತೆ ಮಾಡಬೇಡ್ರಿ, ನಾನು ಅದು ಉಳಿಸೋ ಜವಾಬ್ದಾರಿ ತಗೊಳ್ತೇನೆ, ಜಪ ಮಾಡ್ತೇನೆ ಅಂತ ಹೇಳಿ ಒಂದು ಮಂತ್ರ, ಅದು ಯಾವುದು ಬೇಡ, ಒಂದು ಮಂತ್ರವನ್ನ ಜಪ ಮಾಡಿ ಆ ಅಪಮೃತ್ಯುವನ್ನ ದೂರ ಮಾಡಿದ್ದು ನನ್ನ ಕಣ್ಣಿನಲ್ಲೇ ಇದೆ, ನಾನು ನೋಡಿದ್ದೇನೆ ಅದನ್ನು. ಅಂದ್ರೆ ತಂತ್ರಸಾರದಲ್ಲಿ ಹೇಳಲಾದ ಮಂತ್ರಗಳ ಸಾಮರ್ಥ್ಯ ಎಷ್ಟಿದೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ. ಆಚಾರ್ಯ ಇನ್ನೊಂದು ಮಂತ್ರ ಹೇಳ್ತಾರೆ, ಯದ್ಯನ್ ಮನೋಗತಂ ತಸ್ಯ ತತ್ತದಾಪ್ನೋತ್ಯ ಸಂಶಯಂ. ನೀನು ಮನಸ್ಸಿನಾಗ ಇಂಥದ್ದು ಅನ್ಕೊಂಡಿ ಅಂದ್ರೆ ಅಂಥದ್ದಾಗಿಸ್ತದೆ ಈ ಮಂತ್ರ ಅಂತ ಹೇಳಿದ್ದಾರೆ. ಆ ಮಂತ್ರಗಳೆಲ್ಲ ಯಾವುದು ಅಂತ ಈ ಪ್ರವಚನದಲ್ಲಿ ಹೇಳಬಾರ್ದಾದ್ರಿಂದ ಹೇಳೋದಿಲ್ಲ ನಾನು. ಇಲ್ಲೇ ಹೇಳ್ಬಿಡ್ರಿ ಆಚಾರ್ಯ, ನಿಮ್ದು ಮುಗಿಸೇ ಬಿಡ್ರಿ, ನಾವು ತಗೊಂಡ್ಬಿಡ್ತೀವಿ ಅಂತ ಅಲ್ಲಿಗೆ ಹೋಗ್ಬಾರ್ದು. ವ್ಯಾಸ ಮಂತ್ರದ ಬಗ್ಗೆ ಒಂದು ಮಾತಾಡ್ತಾರೆ ಆಚಾರ್ಯ. ವ್ಯಾಸ ಮಂತ್ರ ಹಿಂದಿನ ವರ್ಷ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ವ್ಯಾಸ ಮಂತ್ರದ ಜಪವನ್ನ ಮಾಡಿ ಅದರ ಹೋಮವನ್ನೂ ಮಾಡಿದ್ದೆವು ಮಹಾಭಾರತ ನಡೆದಾಗ. ಆ ವ್ಯಾಸ ಮಂತ್ರದ ಫಲ ಏನು ಅಂತ ಕೇಳಿದ್ರೆ, ವ್ಯಾಖ್ಯಾಶ್ರೀ ಸರ್ವ ವಿಜ್ಞಾನ ಕವಿತಾದಿ ಗುಣಪ್ರದ. ವ್ಯಾಖ್ಯಾನ ಮಾಡುವ ಯೋಗ್ಯತೆ ಕೊಡ್ತದಂತೆ, ಒಳ್ಳೆ ಜ್ಞಾನ ಕೊಡ್ತದೆ, ಕವಿತಾ ಗುಣವನ್ನ ನಾವೇ ಸ್ವಂತ ಗ್ರಂಥಗಳ ರಚನೆ ಮಾಡುವಷ್ಟು. ಮತ್ತೆ ಇನ್ನೊಂದೇನು ಗೊತ್ತಾ, ಅದು ರಚನೆ ಮಾಡ್ತೀವಿ ಬಿಡ್ತೀವಿ, ಮುಂದಿಂದು ಹೇಳಿದ್ದ ಅರ್ಥ ಮಾಡಿಕೊಳ್ಳಿಕ್ಕಿರಬೇಕಲ್ಲ ಮೊದಲನೇದ್ದು. ಎಷ್ಟೋ ಬಾರಿ ಹೇಳಿದ್ದೊಂದು ಅರ್ಥ ಆಗೋದು ಇನ್ನೊಂದಾಗಿರ್ತದೆ. ಹಾಗಾಗದೆ ಹೇಳಿದ್ದೆಲ್ಲವೂ ಅರ್ಥವಾಗುವಂತೆ ಆಗಬೇಕು. ವ್ಯಾಸ ಮಂತ್ರವನ್ನ ಜಪ ಮಾಡಬೇಕು. ಇದೆಲ್ಲ ಪ್ರತಿವಾದಿ ಜಯಪ್ರದ, ಕಾಮದೋ ಭಯನಾಶನ. ಭಯ ಬಂದಿರ್ತದೆ, ಭಯ ಹೋಗಬೇಕು. ಅದು ಎಲ್ಲ ಅನೇಕ ಮಂತ್ರಗಳನ್ನ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಒಂದು ಮಾತು ಹೇಳ್ತಾರೆ, ನಿಮಗೆ ತಂತ್ರಸಾರ ಸಂಗ್ರಹದ ಪೂರ್ಣ ಹೇಳಿದ ಮಂತ್ರಗಳನ್ನ ಆಗೋದಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ,
ಇದೇ ತಂತ್ರಸಾರವನ್ನ ಪಾರಾಯಣ ಮಾಡಿಬಿಡ್ರಿ ಸಾಕು. ಈಗ ನಿಮಗೆಲ್ಲ ಒಂದು ಓಪನ್ ಅಂದ್ರೆ ಮುಕ್ತ ಅವಕಾಶ. ಏನ್ ಮುಕ್ತ ಅವಕಾಶ? ನಿಮ್ಮ ಮನೆಯಲ್ಲಿ ಸರ್ವಮೂಲ ಗ್ರಂಥಗಳಿವೆ, ಅದರಲ್ಲಿ ತಂತ್ರಸಾರ ಸಂಗ್ರಹ ಇದೆ. ಯಾರು ಗುರುಗಳು ಸಿಗ್ತಾರೋ ಅವ್ರ ಕಡೆಯಿಂದ ಒಮ್ಮೆ ಶ್ರೀ ಅಂತ ಹೇಳಿ ಆದಿ ಅಂತ್ಯ ಶ್ಲೋಕ ಹೇಳಿಸ್ಕೊಳ್ರಿ. ಉಳಿದದ್ದೆಲ್ಲ ನಿತ್ಯ ಪಾರಾಯಣ ಮಾಡಿಬಿಡ್ರಿ. ಬಹಳ ಇಲ್ರಿ, ಬಹಳ ಇಲ್ಲ, 181 ಶ್ಲೋಕ ಏನೋ ಇರ್ಬೇಕು ಅದರಲ್ಲಿ ಇದ್ದದ್ದು. ಅರ್ಧ ಗಂಟೆ ಸಾಕು, ಸರಿಯಾಗಿ ಪಾರಾಯಣ ಮಾಡಿದ್ರೆ ಅರ್ಧ ಗಂಟೆ. ಬಹಳ ಹೊತ್ತು ಮಾಡಿದ್ರೆ 1 ತಾಸು. ಮನೆಯೊಳಗೆ ಇಡೀ ದಿವಸ ಮಾಡ್ಕೋತ ಕೂತೀವಿ ಅಂತ ತೋರಿಸ್ಕೋಬಹುದು. ಗ್ರಂಥೋಯಂ ಪಾಠ ಮಾತ್ರೇಣ, ಗ್ರಂಥೋಯಂ ಪಾಠ ಮಾತ್ರೇಣ. ಆಚಾರ್ಯರಂತಾರೆ ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ. ಸುಮ್ಮನೆ ಇದನ್ನು ಪಾರಾಯಣ ಮಾಡ್ತಾ ಇದ್ರೇನೆ ಎಲ್ಲ ಫಲ ಕೊಡ್ತದೆ. ಕಿಮು ಜ್ಞಾನಾದ ಅನುಷ್ಠಾನಾದ ಉಭಯಸ್ಮಾತ್ ಪುನಃ ಕಿಮು. ಇದನ್ನು ನೀವು ತಿಳ್ಕೊಂಡು ಅನುಷ್ಠಾನ ಮಾಡಿಬಿಟ್ರೆ ಏನು ಕೊಡುವುದಿಲ್ಲ ಅಂತ ಅನ್ಕೊಂಡಿದ್ದೀರಿ? ಅವಶ್ಯವಾಗಿ ಕೊಡ್ತದೆ. ಪ್ರಿಯತೆ ಅನೇನ ಮಾರ್ಗೇಣ ಪೂಜಿತೋ ಮುಕ್ತಿದೋ ಭವೇತ. ಈ ತಂತ್ರಸಾರೋಕ್ತವಾದ ಕ್ರಮದಲ್ಲಿ ಹೇಳಿದಂತೆ ನೀವು ಮಾಡಿದರೆ ದೇವರು ಪ್ರೀತನಾಗ್ತಾನೆ, ಮೋಕ್ಷವನ್ನೂ ಕರುಣಿಸಬಲ್ಲ ಅಂತ ಹೇಳ್ತಾರೆ. ಸ್ವಾರಸ್ಯ ಏನು ಅಂದ್ರೆ ನಮಗೆ ಗೊತ್ತಿಲ್ಲ. ಇವತ್ತು ನಾವೇನು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಈ ಕ್ರಮ ತಂತ್ರಸಾರೋಕ್ತವಾದ ಕ್ರಮ. ಇದು ನಾವೇನು ದೇವರ ಪೂಜೆಯನ್ನು ಮಾಡ್ತಿರ್ತೀವಿ, ಇದು ತಂತ್ರಸಾರದಲ್ಲಿ ಹೇಳಿದ ಕ್ರಮ. ಅದಕ್ಕನುಗುಣವಾಗಿ ಶ್ರೀಮದ್ ಟೀಕಾಕೃತ್ಪಾದರು ಪದ್ಯಮಾಲಾ ಎಂಬ ಗ್ರಂಥ ರಚನೆ ಮಾಡಿದ್ದಾರೆ. ಆ ಪದ್ಯಮಾಲೋಕ್ತವಾದ ಮಂತ್ರಗಳನ್ನೇ ಎಲ್ಲರೂ ನಾವು ನೋಡ್ತಾ ಇದ್ದೇವೆ. ಅದನ್ನೇ ಇವತ್ತು ನಾವು ಪೂಜೆ ಮಾಡ್ತೀವಿ. ಯಾರ ನಮ್ಮ ಮನೆಯೊಳಗೆ ನಾವು ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಗಂಟಿ ಬಾರಿಸಿದ್ವಿ ಅಂದ್ರೆ ಆಯ್ತು, ಆಚಾರ ಕ್ರಮದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದು ತಂತ್ರಸಾರ ಸಂಗ್ರಹ. ಅದಕ್ಕೆ ಒಂದು ಮಾತಂತಾರೆ, ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಾಂಛಿತ ಅಮರೈರಾಶ್ರಿತ ಛಾಯಂ ಕಲ್ಪದ್ರವ ವಿಮೋತ್ತಮಂ. ಕಲ್ಪವೃಕ್ಷ ಅಂತೆ. ಯಾವುದು ಕಲ್ಪವೃಕ್ಷ? ತಂತ್ರಸಾರ ಸಂಗ್ರಹವೆಂಬುವಂತಹದ್ದೊಂದು ಕಲ್ಪವೃಕ್ಷ. ಕಲ್ಪವೃಕ್ಷವನ್ನು ಆಶ್ರಯಿಸಿದವರಿಗೆ ಏನು ಸಿಗೋದಿಲ್ಲ ಹೇಳಿ ನೋಣೆ? ಎಲ್ಲವೂ ಸಿಗ್ತದೆ ಅಂತ 78. 79ರಲ್ಲಿ ಲೋಕಾನಾಂ ಅವಲೋಕಾಯ ಮಾರ್ಗಸ್ಯಾಸ್ಯ ವೇದಾದ್ಭವಾನ್ ಕರುಣಾಕರ ನೇತ್ರಾಭೇ ವಾದ ಸನ್ಮಾನ ಲಕ್ಷಣೇ. ಆಚಾರ್ಯರು 2 ಗ್ರಂಥಗಳು, ಒಂದು ಕಥಾ ಲಕ್ಷಣ, ಇನ್ನೊಂದು ಪ್ರಮಾಣ ಲಕ್ಷಣ ಅಂತ 2 ಗ್ರಂಥಗಳನ್ನ ಬರೆದಿದ್ದಾರೆ. 2 ಕಣ್ಣಂತೆ. ನಮಗೆ ದಾರಿಯಲ್ಲಿ ನೋಡಿಕೊಂಡು ಹೋಗಬೇಕು ಅಂತಿದ್ದಾಗ ಆ ಕಣ್ಣಿದ್ರೆ ಸುಲಭವಾಗಿ ದಾಟ್ಲಿಕ್ಕೆ ಬರ್ತದೆ. ಶಾಸ್ತ್ರ ಮಾರ್ಗದಲ್ಲಿ ಹೋಗುವವರಿಗೆ ಕಥಾ ಲಕ್ಷಣ ಮತ್ತು ಪ್ರಮಾಣ ಲಕ್ಷಣಗಳೆಂಬ 2 ಅದ್ಭುತವಾದ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಜ್ಞಾನವನ್ನ ಹೆಂಗ್ ವಿಭಾಗ ಮಾಡಬೇಕು ಅಂತ ಪ್ರಶ್ನೆ. ಜ್ಞಾನ ಅಂತಿದೆ, ಜ್ಞಾನ ಹೆಂಗ್ ವಿಭಾಗ ಮಾಡ್ತಾರ? ಜ್ಞಾನ ಅಂದ್ರೆ ಜ್ಞಾನ ಅಂತ ಇಷ್ಟ ನಮ್ಮ ವ್ಯವಸ್ಥೆ. ಆಚಾರ್ಯರಂತಾರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಜ್ಞಾನವನ್ನು ಹಿಂಗ್ ವಿಭಾಗ ಮಾಡ್ಬೇಕಂತೆ. ಏನ್ ವಿಭಾಗ ಮಾಡಬೇಕು ಅಂದ್ರೆ ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ರುಜಿಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಹಿಂಗೆಲ್ಲ ವಿಭಾಗ ಮಾಡ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ನಮ್ಗೆ ಗೊತ್ತೇ ಇಲ್ಲ, ಈ ವಿಭಾಗವೇ ಗೊತ್ತಿಲ್ಲ. ನಾವೆಲ್ಲ ತರ್ಕವನ್ನ ಅಧ್ಯಯನ ಮಾಡಿ 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 ಅವರು ಹೇಳಿದ್ದನ್ನೇ ಕೇಳಿ ಜ್ಞಾನ ಅಂದ್ರೆ ಇದು, ಜ್ಞಾನ ಅಂತಿದು. ಆಚಾರ್ಯರಂತಾರೆ ಅಲ್ಲ, ಜ್ಞಾನ ಅಂದ್ರೆ ಭಗವಂತನ ಜ್ಞಾನ ಅಂತ ಒಂದು ಪ್ರತ್ಯೇಕ ಇದೆ, ಅದು ಎಲ್ಲರ ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಲಕ್ಷ್ಮೀ ಜ್ಞಾನ ಅಂತಿದೆ, ಅದನ್ನು ಉಳಿದವರ ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ರುಜಿಯೋಗಿ ಜ್ಞಾನ ಅಂತಿದೆ, ತಾತ್ವಿಕ ಯೋಗಿ ಜ್ಞಾನ ಅಂತ, ಅದನ್ನು ಇನ್ನೆಲ್ಲೂ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅತಾತ್ವಿಕ ಯೋಗಿಗಳು ಅಂತಿದ್ದಾರೆ, ಅದನ್ನೆಲ್ಲೂ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಹೀಗೆ ಜ್ಞಾನದಲ್ಲಿ 4 ಭಾಗ ಮಾಡ್ತಾರೆ ಮೊದಲ ಆಚಾರ್ಯ. ಇದು ಪ್ರಮಾಣ ಲಕ್ಷಣದಲ್ಲಿ ಹೇಳುವುದು. ಇದನ್ನೇ ಮುಂದೆ ವಿಸ್ತಾರವಾಗಿ ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿ ಎಂಬ ಗ್ರಂಥದಲ್ಲಿ ಬರೀತಾ ಇದ್ದಾರೆ. ಯಾಕೆ ಹೇಳಿದೆ ಅಂದ್ರೆ ನಮಗೆ ಜ್ಞಾನ ಅಂದಾಗ ಎಲ್ಲರ ಜ್ಞಾನ ಒಂದೇ. ಇಷ್ಟು ಮಂದಿ ಕೂತಿದ್ದೇವೆ ನಾವು. ಜ್ಞಾನ ಅಂದ್ರೆ 2 ಅಕ್ಷರ, ಅದು ಜ್ಞಾನ ಅಂದ್ರೆ 2 ಅಕ್ಷರ. ಎಲ್ಲರ ತಲೆಯಾಗಿರೋದು ಅದೇ ಜ್ಞಾನ ಅಂತ ತಿಳ್ಕೊಂಡಿದ್ದೀವಿ. ಆಚಾರ್ಯ ಅಂತಾರೆ ಸ್ವಾರಿ ಅಲ್ಲ, ದೇವರ ತಲೆಯಲ್ಲಿರೋ ಜ್ಞಾನವೇ ಬೇರೆ. ಅದು ಜ್ಞಾನ ಅಂತ ಕರ್ಸ್ಕೋತದೆ, ಆದ್ರೆ ನಿಮ್ ಜ್ಞಾನ ಇದ್ದಂಗೆ ಇರಂಗಿಲ್ಲ. ಕೆಲಸ ಹೊಸ ಜ್ಞಾನ, ಅದನ್ನು ಪ್ರತ್ಯೇಕ ಮಾಡಬೇಕು. ಲಕ್ಷ್ಮೀ ಜ್ಞಾನ ಅಂತ ಜ್ಞಾನ ಇದೆ, ಆದ್ರೆ ನೀವು ತಿಳಿದುಕೊಂಡಂತೆ ಲಕ್ಷ್ಮೀ ಜ್ಞಾನ ಇಲ್ಲ, ನಿಮ್ಮ ಜ್ಞಾನ ಇದ್ದಂತೆ ಅದೊಂದು ಸಪರೇಟ್ ಆಯಿತು. ರುಚಿಯೋಗಿಗಳು ವಾಯುದೇವರಿದ್ದಾರೆ, ವಾಯುದೇವರಂತಹ ದೇವತೆಗಳಿದ್ದಾರೆ ಮೊದಲಾದವರು, ಅವರ ಜೊತೆಗೆ ಮುಂದಿನವರು, ಅವರ ಜ್ಞಾನ ನಿಮ್ಮ ಜ್ಞಾನ ಸಂಬಂಧವೇ ಇಲ್ಲ, ಅದೊಂದು ಪ್ರತ್ಯೇಕ ಜ್ಞಾನ. ಬಟ್ ನಮ್ ಜ್ಞಾನ ಎಲ್ಲಿ ಬರ್ತದೆ ಅಂದ್ರೆ ಅನ್ಕೊಳ್ರಿ, ಎಲ್ಲರ ಒಂದ್ ಕಡೆ ಬರ್ತದೆ ಅಂತ ಅನ್ಕೊಳ್ರಿ, ಇನ್ನೇನ್ ಮಾಡ್ಲಿಕ್ಕೆ ಬರ್ತದೆ? ನಾವು ತಲೆ ಹೊಡ್ಕೊಂಡು 20 ವರ್ಷ 40 ವರ್ಷ ಓದಿ 50 ವರ್ಷ ಓದಿದ್ಮೇಲೆ ನಾವು ಭಾರಿ ಜ್ಞಾನಿಗಳು ಅಂತ ತಿಳ್ಕೊಂಡ್ರೆ ಆಚಾರ್ಯ ಅಂತಾರೆ ನಿಮ್ ಜ್ಞಾನ ಎಲ್ಲೋ ಒಂದ್ ಮೂಲೆಯಾಗಿರ್ಲಿ ಬಿಡಪ್ಪ ಇಟ್ಕೋ ಅಂದ್ಬಿಡ್ತಾರೆ. ಖಲಾಸ್, ಮುಗದೇ ಹೋದ ಕೆಲಸ. ಎಷ್ಟು ದೂರ ಇದ್ದೀವಿ, ಎಲ್ಲಿ ಹೋಗ್ಬೇಕಾಗ್ಯದ, ಆದ್ರೂ ನಮಗ್ ಬಿಡೋದಿಲ್ಲ. ಅಹಂಕಾರ ಬಂದು ಕೂತ್ಬಿಟ್ಟಿರ್ತದೆ. ಎರಡೇ ಇದು ಜ್ಞಾನ ಹೋಗ್ಬಿಡ್ತೀವಿ ಅಂದ್ರೆ ಅದಕ್ಕೆ ಮುಂದೆ ಸೇರಿಬಿಡ್ತಾರೆ, ಕೆಲಸ ಮುಗೀತು. ಅದಕ್ಕೆ ಇಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಿರುವಂತಹದ್ದು ಪ್ರಮಾಣ ಲಕ್ಷಣ. ಕಥಾ ಲಕ್ಷಣ ಅಂದ್ರೆ ವಾಕ್ಯಾರ್ಥ ಮಾಡುವ ಶೈಲಿ ಹೇಗೆ ಪ್ರಶ್ನೆ.
ವಾಕ್ಯಾರ್ಥ ಹೆಂಗ್ ಮಾಡ್ಬೇಕು, ಅಲ್ಲಿ ಸಭಾ ಅಧ್ಯಕ್ಷರನ್ನ ಎಂಥವ್ರು ಮಾಡ್ಬೇಕು, ಎಷ್ಟು ಚಂದ ನೋಡ್ರಿ ಕಥಾ ಲಕ್ಷಣದೊಳಗ. ಅಲ್ಲಿ ಅಧ್ಯಕ್ಷರಾಗಿ ಕೂತವ್ರು ಹೆಂಗಿರ್ಬೇಕು ಮೊದಲನೇ. ಈಗೆಲ್ಲ ಹೆಂಗ್ ಕೂರ್ಸಿರ್ತಾರೆ ಅಧ್ಯಕ್ಷರನ್ನ ಅಂದ್ರೆ ಏನೂ ಸಂಬಂಧ ಇಲ್ಲದೆ ಇದ್ದವ್ರು ಅಧ್ಯಕ್ಷರಾಗಿರ್ತಾರೆ ಕಾರ್ಯಕ್ರಮಕ್ಕೆ. ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ. ಒಬ್ಬರಂತರೂ ಆ ಅಧ್ಯಕ್ಷರನ್ನ ಪರಿಚಯ ಮಾಡಿಸ್ಬೇಕಾದ್ರೆ ಹಿಂಗ್ ಪರಿಚಯ ಮಾಡಿಸಿರಿ ಹೇಳ್ತೀನಿ. ಇವರು ಇಷ್ಟೊತ್ತಿನವರೆಗೆ ಪ್ರವಚನವನ್ನೇನು ಇವರು ಮಾಡಿದ್ದಾರೆ, ಇವರು ಇಷ್ಟೊತ್ತು ಬಂದು ಇಲ್ಲಿ ಇಷ್ಟೊತ್ತು ಮಾಡಿದ್ದರಿಂದ ಇವರಿಗೆ ಧನ್ಯವಾದಗಳು. ಏನ್ ಇವರು ಅವರು ಯಾರವರು ಗೊತ್ತಿಲ್ಲ. ಆಮೇಲೆ ಕೊನೆಗೆ ಅವ್ರನ್ನೇ ಕೇಳಿದ್ರು, ಅನ್ನಂಗ ತಮ್ಮ ಹೆಸರೇನು ಅಧ್ಯಕ್ಷರೇ ಅಂತ ಕೇಳಿದ್ರು. ಹಬ್ಬ ಅದ್ಭುತ ಅಂದೆ ನಾನು. ಯಾವುದೋ ಅಪರಿಚಿತ ಮುಖವನ್ನ ತಂದು ಕೂಡಿಸ್ಬಿಡೋದು. ಯಾಕೆ ಅಂದ್ರೆ ಡೊನೇಟ್ ಮಾಡಿರ್ತಾನೆ ಅವನು, ದುಡ್ಡು ಕೊಟ್ಟಿರ್ತಾನೆ. ದುಡ್ಡು ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನಿಗೆ ಸಂಬಂಧವಿಲ್ಲದೆ ಇರುವ ವಿಷಯದಲ್ಲಿ ಅವರನ್ನು ತಂದು ಅಧ್ಯಕ್ಷನ ಮಾಡಿಸಿ ಕೂಡಿಸ್ಬಿಡೋದು. ಆಚಾರ್ಯರು ಬೈತಾರೆ, ಯಾವ ವಿಷಯವನ್ನು ಹೇಳ್ತಾ ಇದ್ದೀರಿ, ಕೊನೆ ಪಕ್ಷ ಅದರ ಸ್ಥೂಲ ಜ್ಞಾನ ಒಳದದ್ದು ಆಳಬೇಕಾಗಿಲ್ಲ ಅವನಿಗೆ. ಯಾವುದೋ ಒಂದು ಕವಿತಾ ಗೋಷ್ಠಿ ಇರ್ತದೆ, ಯಾವುದೋ ಒಂದು ಸಾಹಿತ್ಯ ಗೋಷ್ಠಿ ಇರ್ತದೆ, ಅವ್ನು ಕರ್ಕೊಂಡು ಹೋಗಿ ಯಾವನೋ ಬಂದು ತಂದು ಕೂಡಿಸ್ಬಿಡೋದು. ಅವ್ನು ಕವಿತಾ ಅಂದ್ರೆ ಯಾವಕ್ಕೆ ಅಂತ ಕೇಳ್ತಿರ್ತಾನವ. ಕವಿತಾ ಅಂದ್ರೆ ಯಾರಕ್ಕಿ ಕವಿತಾ ಅಂತ ಕೇಳ್ತಿರ್ತಾನ ಪುಣ್ಯಾತ್ಮ. ಅಯ್ಯೋ ಹಳೆ ಬಾರ. ಸಾಹಿತ್ಯ ಅಂದ್ರೆ ಏನು ಅಂತ ಕೇಳ್ತಿರ್ತಾನವ. ಅಂಥವ್ನು ತಂದು ಕೂಡಿಸಿರಿ ಏನೋ ಒಂದು ಕವಿತಾ ಅಂದ್ರೆ ಏನೋ ಸಾಹಿತ್ಯ ಗೊತ್ತಿದ್ರೆ ಅಂಥವ್ರು ಕೂಡಿಸ್ಬೇಕು. ವೇದದ ಒಂದು ದೊಡ್ಡ ಸಂಶೋಧನಾ ಮಂಡಲ, ವೇದ ಉಚ್ಚಾರಣೆ. ಆ ವೇದ ಮಂಡಳಿ ಏದ ಅಂದ್ರೆ ಏನು ಅಂತ ಕೇಳ್ತಿರ್ತಾನ. ಏದಾದ್ರೆ ಏನು ವೇದ ಅಲ್ಲ, ಏದಾದ್ರೆ ಏನು ಕೇಳ್ತಾರೆ. ಅವನು ತಂದು ಕೂಡಿಸಿ ಏನ್ ಮಾಡ್ಬೇಕು ಹೇಳೋಣ ಅಂತ. ತಪ್ಪಲ್ವೇ ಇದೆಲ್ಲ? ಅದಕ್ಕೆ ಆಚಾರ್ಯರಂತಾರೆ, ಒಬ್ಬ ಅಧ್ಯಕ್ಷನಾಗಲಿಕ್ಕೂ ಅವರಿಗೊಂದು ಯೋಗ್ಯತೆ ಇರಬೇಕು, ಅಂಥವನ್ ತಂದು ಕೂಡಿಸ್ಬೇಕು. ಎಲ್ಲ ಅದ್ಭುತವಾಗಿ ಕಥಾಲಕ್ಷಣದಲ್ಲಿ ಹೇಳ್ಕೊಳ್ತಾರೆ. ವಾದ, ಜಲ್ಪ, ವಿತಂಡ ಅಂತ 3 ರೀತಿಯಿಂದ ಗೋಷ್ಠಿಗಳು ನಡೀತದಂತೆ. ವಾದೋ ಜಲ್ಪ ವಿತಂಡೇತಿ ಕಥಾತ್ರಿಸ್ತಶ್ಚ ನಿರ್ಣಯ. 3 ರೀತಿಯಿಂದ. ಕೇವಲ ತತ್ವಜ್ಞಾನ ಉದ್ದೇಶ ಗುರುಗಳು ಶಿಷ್ಯರು ಇಬ್ರು ವಾದ ಹಾಕ್ತಿರ್ತಾರಲ್ಲ, ಅದು ವಾದ. ತತ್ವಜ್ಞಾನ ಆಗಬೇಕು. ಶಿಷ್ಯ ಗುರುಗಳ ಕಡೆ ಹಿಂಗ್ಯಾಕ್ರಿ ಆಚಾರ ಹಂಗಲ್ಲೇನೋ ಪ್ರಶ್ನೆ ಮಾಡುತ್ತಿದ್ದ ಆಚಾರ, ದಡ್ಡ ಹಂಗಲ್ ಹಿಂಗ ಅಂತ ಹೇಳ್ತಿದ್ರು, ಇದೊಂದು ವಾದನೆ. ಈ ವಾದ ತತ್ವಜ್ಞಾನಕ್ಕಾಗಿ ನಡೆಯುವ ವಾದ. ಇದು ಶುದ್ಧ ಪ್ಯೂರ್ಲಿ. ಜಲ್ಪ ಅಂತ ಇರ್ತದೆ, ಅಲ್ಲೇನು ಅಂತಂದ್ರೆ ಒಬ್ಬರನ್ನ ಯಾರನ್ನ ಸೋಲಿಸ್ಬೇಕು ಅಂತ ಇರ್ತದೆ. ವಿತಂಡ ಅಂದ್ರೆ ಏನ್ರಿ, ವಿತಂಡವಾದ ಅಂತ ಇರ್ತಾರಲ್ಲ, ಅರ್ಥಾತ್ ಇನ್ನೇನು ಹೆಚ್ಚಿಗೆ ಹೇಳಬೇಕಾಗೇ ಇಲ್ಲ. ಮುಗಿದು ಹೋತು, ಕಾರ್ಯಕ್ರಮನ ಮುಗಿದು ಹೋತು. ವಿತ್ತಂಡ ಅಂದ್ರೆ ಮುಗಿದು ಹೋತು. ಹಾಗಾಗಿ ಇದರ ಬಗ್ಗೆ ಎಲ್ಲ ಪರಿಚಯ ಕೊಡೋ ಗ್ರಂಥ ಕಥಾಲಕ್ಷಣ 79. 80ನೇ ಶ್ಲೋಕದಲ್ಲಿ ಹೇಳುವಾಗ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ. ತತ್ವ ನಿರ್ಣಯ ಎಂಬ ಗ್ರಂಥದ ಬಗ್ಗೆ ಹೇಳ್ತಾರೆ. ಏಕಾಕಿ ಕೆಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ. ಬಹಳ ಸುಂದರ, ಬಹಳ ಸುಂದರವಾಗಿ ಇದೆ. ತತ್ವ ನಿರ್ಣಯ, ವಿಷ್ಣು ತತ್ವ ವಿನಿರ್ಣಯ ಅಂತ ಅದಕ್ಕೆ ಹೆಸರು. ನಿಜವಾಗಿಯೂ ಕೂಡ ದೊಡ್ಡ ಹೆಸರದು, ವಿಷ್ಣು ತತ್ವ ವಿನಿರ್ಣಯ ಅಂತ. ಕರೀಲಿಕ್ಕೆ ತ್ರಾಸ ಆಗ್ತದೆ ನಮಗ ಅಂತ ತತ್ವ ನಿರ್ಣಯ ಅಂತ ಮಾಡ್ಕೊಂಡ್ಬಿಟ್ಟಿವಿ, ಅಷ್ಟೇ ಕೆಲಸ. ತತ್ವ ನಿರ್ಣಯ ಗ್ರಂಥ ಇದೆಯಲ್ಲ, ಇದು ಒಬ್ಬ ಅರ್ಜುನ ಇದ್ದಂತೆ. ನಾರಾಯಣ ಪಂಡಿತಾಚಾರ್ಯರು ಹೆಂಗ್ ವರ್ಣನ ಮಾಡಿದ್ದಾರೆ ಅಂದ್ರೆ, ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ತತ್ವ ನಿರ್ಣಯವೆಂಬ ಅರ್ಜುನನನ್ನ ಯಾರು ತಾನೇ ಗೌರವಿಸುವುದಿಲ್ಲ? ಯಾಕೆ? ಏನಾಯಿತು? ಏಕಾಕಿ ಕೆಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ. ಒಬ್ಬಂಟಿಗನಾಗಿ ಎಲ್ಲರನ್ನ ಹೋರಾಟ ಮಾಡಿದ್ನಲ್ಲ, ಎಲ್ಲರ ಜೊತೆಗೆ. ಯಾವಾಗ? ವಿರಾಟನಗರದಲ್ಲಿ ಒಂದು ಕಥೆ ಕೇಳ್ತೀವಿ. ಉತ್ತರ ಗೋಗ್ರಹಣ ಸಂದರ್ಭ ಮಹಾಭಾರತದಲ್ಲಿ ಕೇಳುವಾಗ ನೋಡಿದ್ರೆ ಬೃಹನ್ನಳ, ಬೃಹನ್ನಳ ಹೆಸರು. ಒಂದು ನಳವೂ ಇಲ್ಲ ಅವನ ಮನೆಯಲ್ಲಿ. ಏನು ವಿಚಿತ್ರವು ನೋಡ್ರಿ. ಎಲ್ಲರ ಅರ್ಜುನ ನಳ ಇದ್ದದ್ದು ಕೇಳಿದೆ? ವಿರಾಟರ ಮನೆಯಾಗರ ಕೇಳಿರ ನಳ ಅದ ಅಂತ ಹೇಳಿ ಇಲ್ಲ. ಹೆಸರು ಮಾತ್ರ ಬೃಹನ್ನಳ. ಇರ್ಲಿ, ಅವ ಯಾಕೆ ಬೃಹನ್ನಳ ಆಗಿದ್ದ ಅದರ ಬೇರೆ ವಿಚಾರ. ಸುಮ್ಮನೆ ತಮಾಷೆ ಮಾಡಿದೆ, ಅನ್ಯಥಾ ಭಾವಿಸ್ಬೇಡ್ರಿ. ಬೃಹನ್ನಳ ಅಂತ ಹೆಸರಿಟ್ಕೊಂಡಿರುವಂತ ಅರ್ಜುನ ಯುದ್ಧಕ್ಕೆ ಬಂದು ನಿಂತ್ಕೊಂಡ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ದುರ್ಯೋಧನ, ಕರ್ಣ ಎಲ್ಲರೂ ಆ ಕಡೆಗೆ 100 ಜನ, ಈ ಕಡೆಗೆ ಒಬ್ಬನೇ. ಗೆದ್ದು ಬಂದೋ ಇಲ್ಲೋ. ಹಾಗೆ ಪರಕೀಯರ ಎಲ್ಲ ಗ್ರಂಥಗಳನ್ನು ಗೆಲ್ಲಲು ಸಮರ್ಥವಾದದ್ದು ಒಂದೇ ಒಂದು ಗ್ರಂಥ, ವಿಷ್ಣು ತತ್ವ ವಿನಿರ್ಣಯ. ಅದು ಒಂದು ಅರ್ಜುನನಂತೆ ಇದ್ದದ್ದು. ನಿಜವಾಗಿ ಆಶ್ಚರ್ಯ ಆಗ್ತದೆ. ಅರ್ಜುನನ ಸಾಮರ್ಥ್ಯವನ್ನು ಎಷ್ಟು ಕೊಂಡಾಡ್ತಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ. ವ್ಯಾಸರು ಮೂಲ ಮಹಾಭಾರತದಲ್ಲಿ ಹೇಳುವಾಗ ಅರ್ಜುನ ಅಂದ್ರೆ ಏನನ್ಕೊಂಡಿದ್ದೀರಿ? ನಾವೆಲ್ಲ ಆಚಾರ್ಯರ ಪಕ್ಷದಲ್ಲಿ ಇದ್ದು ಭೀಮನ ಕಥೆಯನ್ನು ಕೇಳಿ 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 ಅರ್ಜುನ್ ಕಥೆ ಸ್ವಲ್ಪ ಮರ್ಕೊಂಡ್ಬಿಟ್ಟಿದ್ದೇವೆ. ಅರ್ಜುನನ ಪರಾಕ್ರಮವನ್ನ ಕೇಳಿಬಿಟ್ರೆ ಪರಮಾಶ್ಚರ್ಯ ಆಗ್ತದೆ.
ಪರಮಾಶ್ಚರ್ಯ ಆಗ್ತದೆ. ಅಂತಹ ಅರ್ಜುನ ಹೇಗಿದ್ದಾನೆ ಅಂದ್ರೆ ಒಂದು ತತ್ವ ನಿರ್ಣಯವನ್ನು ನೋಡಿಕೊಂಡ್ರೆ ಗೊತ್ತಾಗ್ತದೆ ಅಂತ. ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದರೆ ತತ್ವ ನಿರ್ಣಯವನ್ನ ಅಣುಸುಧಾ ಅಂತ ಕರೀತಾರೆ. ಅಣುಸುಧಾ ಅಂದ್ರೆ ಮರಿಸುಧಾ, ಚಿಕ್ಕ ಸುಧಾ, ಅದು ದೊಡ್ಡ ಸುಧಾ, ಇದು ಮರಿಸುಧಾ ಅಂತ ಕರೀತಾ ಇದ್ದಾರೆ. ಅಂಥ ಅದ್ಭುತವಾದ ಗ್ರಂಥ ಅಂತ ಹೇಳಿದರು. ಇದಾದ ಮೇಲೆ 81ನೇ ಶ್ಲೋಕದಲ್ಲಿ ವಾದಾದಯ ಪ್ರಕರಣ ಸ್ಫುಲಿಂಗಾಸ್ತನವೋತ್ಪಲಂ ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತಾಹ. ಆ ಗ್ರಂಥಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ, ಮುಗಿಯೋದಿಲ್ಲ ಅಂತ ಮುಂದೆ ಹೊರಟಿದ್ದೇನೆ. ವಿಷ್ಣು ತತ್ವ ವಿನಿರ್ಣಯದಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಮೊದಲನೇ ಮಂಗಳ ಶ್ಲೋಕ ಹೀಗೆ ಬರೀತಾನೆ ಆಚಾರ್ಯ. ಮೊದಲನೆಯದ್ದು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಭಗವಂತ ಹೇಗಿದ್ದಾನೆ ಅಂದರೆ 3 ಗುಣಗಳಿವೆ ಅಂತೆ ಭಗವಂತನಲ್ಲಿ. ಸದಾಗಮೈಕ ವಿಜ್ಞೇಯ, ವೇದದಿಂದ ತಿಳಿಯಲ್ಪಡುತ್ತಾನೆ. ಸಮತೀತ ಕ್ಷರಾಕ್ಷರಂ, ಕ್ಷರ ಅಕ್ಷರ ಪುರುಷರಿಂದ ಮೇರಿದ್ದಾನೆ. ಆಮೇಲೆ ನಿರ್ದೋಷಾಶೇಷ ಸದ್ಗುಣಂ, ದೋಷರಹಿತನಾಗಿದ್ದಾನೆ ಅಂತ. ಈ 3 ಏನು ವಿಶೇಷಣಗಳನ್ನು ಕೊಟ್ಟಿದ್ದಾರೆ, ಹಂಗೆ ವಿಷ್ಣು ತತ್ವನೇ ಬರೆದು ಬಿಟ್ಟಿದ್ದಾರೆ. ವಿಷ್ಣು ತತ್ವನೇ ಹೆಂಗ್ ಬರೆದಿದ್ದಾನೆ ಆಚಾರ್ಯರು ಅಂದ್ರೆ, ಮೊದಲು ಒಂದು ಪ್ರಕರಣ, 3 ಪ್ರಕರಣವ. ಮೊದಲನೇ ಪ್ರಕರಣದಲ್ಲಿ ಸದಾಗಮೈಕ ವಿಜ್ಞೇಯ ಅದನ್ನೇ ಬರೀತಾರೆ. ದೇವರು ವೇದದಿಂದ ಪ್ರತಿಪಾದ್ಯ. ವೇದದಿಂದ ಪ್ರತಿಪಾದ್ಯ ಅಂದ್ರೆ ವೇದ ಅಂದ್ರೆ ಏನು, ಪ್ರಮಾಣವೋ ಅಪ್ರಮಾಣವೋ, ಅದು ಪೌರುಷೇಯವೋ ಅಪೌರುಷೇಯವೋ, ಶುರುವಾಯ್ತು. ಎಲ್ಲ ಚರ್ಚೆ ಮಾಡಿಕೊಂಡು ಒಂದು ಪ್ರಕರಣ ಮುಗಿಸ್ತಾರೆ. ಮುಗಿಸಿದ ಮೇಲೆ 2ನೇ ಪ್ರಕರಣ ಸಮತೀತ ಕ್ಷರಾಕ್ಷರ, ಭಗವಂತ ಕ್ಷರ ಪುರುಷ ಅಕ್ಷರ ಪುರುಷರಿಗಿಂತಲೂ ಮೇಲಿದ್ದಾನೆ, ಅದಕ್ಕೊಂದು ಪ್ರಕರಣ ಮಾಡಿದರು. ಕೊನೆಗೆ ನಿರ್ದೋಷ ಶೇಷ ಸದ್ಗುಣ, ಅದಕ್ಕೊಂದು ಪ್ರಕರಣ ಮಾಡ್ತಾರೆ. ಹೀಗೆ 3 ಪ್ರತ್ಯೇಕ ಪ್ರಕರಣಗಳನ್ನ ಮಾಡಿ ವಿಷ್ಣು ತತ್ವ ನಿರ್ಣಯವನ್ನು ಮುಗಿಸ್ತಾರೆ. ಏನು ಪ್ರತಿಜ್ಞೆ ಮಾಡಿದ್ದೀವಿ ಅದನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಹಾಗಾಗಿ ಅದರದ್ದು. ಇನ್ನು ವಾದಾದಯ ತತ್ವೋದ್ಯೋತ ಮುಗಿದ ಮೇಲೆ ವಾದಾದಯ ಅಂತ ಹೇಳ್ಬಿಟ್ಟಿದ್ದಾರೆ. ತತ್ವೋದ್ಯೋತಕ್ಕೆ ವಾದ ಅಂತ ಇನ್ನೊಂದು ಹೆಸರು. ಅದು ಮುಗಿದ ಮೇಲೆ ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ಉಪಾಧಿ ಖಂಡನ, ತತ್ವ ಸಂಖ್ಯಾನ ತತ್ವ ವಿವೇಕಗಳೆಂಬುವಂತಹ ಅಪರೂಪದ ಗ್ರಂಥಗಳು, ಬಹಳ ಸುಂದರವಾದ ಗ್ರಂಥಗಳನ್ನ ಆಚಾರ್ಯ ರಚನೆ ಮಾಡಿಕೊಡ್ತಾರೆ. ಅವು ಹೇಗಿವೆ ಅಂದ್ರೆ ಸಣ್ಣ ಸಣ್ಣ ಕಿಡಿಗಳಂತೆ. ಈ ಇಡ್ಲಿ ಒಲಿ ಹೊತ್ತಿಸಿದಾಗ ಕಿಡಿ ಹಾಲು ಬರ್ತಿರ್ತಾವಲ್ಲ, ಚಟ 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 ಅಂತ ತಿಳ್ಕೊಂಡು ಹೇಳಿ ಹೊತ್ತಿಸಿದವ್ರ ಮನೆಯಾಗ ಅಂತ ಇಟ್ಕೋಬೇಕು. ಮತ್ತೆ ಸುಳ್ಳ ಎಲ್ಲಾರ ಮನೆಯಾಗ ಅಂತ ತಿಳ್ಕೊಳಕ್ ಹೋಗಬಾರ್ದು. ಅಂಶದಾಗ ನಮಗೆ ಕಿಡಿನೇ ಕಂಡಿಲ್ರಿ ಆಚಾರ, ನಾ ಎಲ್ಲಿ ತೊಳ್ಕೊಡ್ಲಿ ಬರ್ರಿ ನಮ್ಮ ಮನೆಗೆ ಒಂಚೂರು ಒಲಿ ಹೊಚ್ಚಿಬರ್ರಿ ಆಚಾರ ಅಂದ್ರೆ ಪರಿಸ್ಥಿತಿ ನಂದೆಲ್ಲರ. ಅದಕ್ಕೆ ಯಾರ ಮನೆ ಒಲಿ ಹೊಚ್ಚಿರ್ತಾರೋ ಅವ್ರ ಮನೆ ಕಿಡಿ ಆಡ್ತಿರ್ತಾವ. ಅದಕ್ಕೆ ಹೇಳಿದ್ರು ವಾದಾದಯ ಪ್ರಕರಣ ಸ್ಫುಲಿಂಗ ಸ್ತನವೋಪ್ಯಲಂ. ಅವು ಸಣ್ಣ ಸಣ್ಣ ಕಿಡಿಗಳಿದ್ರು ಕೂಡ ಗಾಳಿ ಬೀಸಿದ್ರೆ ಜೋರು ಬೆಂಕಿ ಆಗ್ತದಂತೆ. ವಾಯುದೇವರೇ ಸ್ವಯಂ ಮಧ್ವಾಚಾರ್ಯರಾಗಿದ್ದಾಗ ಈ ಮಾಯಾವಾದ ಖಂಡನ, ಉಪಾಧಿ ಖಂಡ, ಮಿಥ್ಯಾತ್ಮಖಂಡ, ತತ್ವಸಂಖ್ಯಾನ, ತತ್ವವೇಕ, ತತ್ವೋದ್ಯೋತಗಳೆಂಬ ಕಿಡಿಗಳು ವಾಯುವಿನಿಂದ ಪ್ರೇರಿತವಾದರೆ ಧಗಧಗ ಅಂತ ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ, ಎದುರಿನಲ್ಲಿರುವಂತಹ ಎಲ್ಲ ಮತಗಳನ್ನ ಖಂಡಿಸಿ ಹಾಕ್ತಕ್ಕಂಥದ್ದಾಗಿದೆ ಅಂತ 81. 82ನೇ ಶ್ಲೋಕದಲ್ಲಿ ಅಣುಭಾಷ್ಯವನ್ನ ಬರೆದರು ಆಚಾರ್ಯರು ಅಂತ ಹೇಳುತ್ತಾರೆ. ಇಡೀ ಭಾಷ್ಯ ನೆನಪಿಟ್ಟುಕೊಳ್ರಿ, ನಿನ್ನೆ ಭಾಷ್ಯದ ಬಗ್ಗೆ ಹೇಳಿದ್ದೆ. 564 ಸೂತ್ರಗಳ ಅರ್ಥವನ್ನ ತಿಳಿಸುವುದು ಪುಟ್ಟ ಕೃತಿ, 32 ಶ್ಲೋಕ. 32 ಶ್ಲೋಕ 32 ಶ್ಲೋಕ. ಅದಕ್ಕೆ ಅಣುಭಾಷ್ಯ ಅಂತ ಕರೀತಾರೆ. ನಿತ್ಯ ಪಾರಾಯಣ ಮಾಡಬೇಕು. ನಿತ್ಯ ನಾನು ಹೇಳಿದ್ದೇನೆ, ಅನೇಕ ಬಾರಿ ಹೇಳಿದ್ದೇನೆ, ಮತ್ತೊಂದು ಬಾರಿ ಹೇಳ್ತೀನಿ, ಇನ್ನೂ ಸಿಕ್ಕಾಗ್ಲೆಲ್ಲ ಹೇಳ್ತಿರ್ತೀನಿ. ನೀವು ಮಾಡೋ ತನಕ ನಾ ಬಿಡಂಗಿಲ್ಲ, ನೀವು ಮಾಡಿದ್ರು ಬಿಡಂಗಿಲ್ಲ. 2 ಕೆಲಸ ನಮ್ದು. ಅದು ಬಹಳ ಅಪರೂಪದ್ದು. ಹಿಂದೆ ಕಥೆ ಹೇಳುವಾಗ ಹೇಳಿದ್ದೆ, ಅಚ್ಯುತ ಪ್ರೇಕ್ಷತೀರ್ಥರು ಲಿಕುಚಯತಿಗಳು ಆ ಆಚಾರ್ಯರು ಬರೆದುಕೊಟ್ಟ ಭಾಷ್ಯವನ್ನ ಪಾರಾಯಣ ಮಾಡದೆ ಊಟ ಮಾಡ್ತಿರ್ಲಿಲ್ವಂತೆ. ಒಂದು ಪ್ರಸಂಗದಲ್ಲಿ ಸಾಧನಿ ದ್ವಾದಶಿ, ಆ ಸಾಧನಿ ದ್ವಾದಶಿ ಪ್ರಸಂಗದಲ್ಲಿ ಭಾಷ್ಯ ಪಾರಾಯಣ ಮಾಡ್ತಾ ಕೂತ್ರೆ ದ್ವಾದಶಿ ಮೀರಿ ಹೋಗ್ತದೆ. ದ್ವಾದಶಿ ಮೀರಬಾರ್ದು ಅಂದ್ರೆ ಪಾರಾಯಣ ನಿಂತು ಹೋಗ್ತದೆ. ಹೆಂಗ್ ಮಾಡ್ಬೇಕು? 2 ಅಡ್ಜಸ್ಟ್ ಆಗ್ಬೇಕ್ರಿ. ದ್ವಾದಶಿ ತಿಥಿನೂ ಮೀರಬಾರದು, ಪಾರಾಯಣ ಬಿಡಬಾರದು. 2 ಉದ್ದಕ್ಕೆ ಪಾರಾಯಣ ಅಂತ ತಿಳ್ಕೊಂಡು ಹೇಳಿ ತಿಥಿ ಹೋಗೋಲ್ದಾಗ ಬಿಡೋದು, ಪಾರಾಯಣ ಕೂತ್ಬಿಡೋದು. ಇಲ್ಲ ಪಾರಾಯಣ ಬಿಟ್ಟು ಹೋಯ್ತು, ದ್ವಾದಶಿ ಮುಗಿಸ್ಬೇಕು ಮೊದಲು ಅಂತ ತಿಳ್ಕೊಂಡು ಹೇಳಿ ಕೆಲವರು ಅವಸರದಾಗ ಹಿಂದಿನ ದಿವಸ ರಾತ್ರಿನ ಸ್ನಾನ ಮಾಡಿ ನಾಮ ಹಚ್ಚೋ ಮುಕ್ಕೊಂಡ್ಬಿಟ್ಟಿರ್ತಾರಂತ. ಬೆಳಗ್ಗೆ ಊಟ ಮಾಡಿ ಬರ್ತಾರಂತೆ. ಎಲ್ಲಿರಪ್ಪ ಸುಳ್ಳ ಸಾಧನೆ ದ್ವಾದಶಿ ತಪ್ಪಿಸೋದು ಎಲ್ಲಿ ಅಂತ ತಿಳ್ಕೊಂಡು ಹೇಳಿ ನಿನ್ನೆ ಸ್ನಾನ ಮಾಡಿ ರಾತ್ರಿ ನಾಮ ಹಚ್ಕೊಂಡು ಮಕ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ಕೊಂಡು ಊಟಕ್ಕೆ ಹೋಗ್ಬಿಡೋದು, ಮುಗಿದವ್ರ ಕೆಲಸ ಮಾಡ್ತಾರ ಅವ್ರ ಮನೆಯವರವರಿಗೆ. ಅದಕ್ಕೆ ಕೆಲವು ಹಾಕಿರ್ತಾರೆ. ಹಂಗೂ ಅಲ್ಲ,
ಅದಕ್ಕೆ ಎರಡೂ ಮೇಳಿಸಬೇಕು ಅನ್ನೋದಕ್ಕಾಗಿ, ಮೇಳವಿಸುವುದಕ್ಕಾಗಿ ಆಚಾರ್ಯರು ಒಂದು ಪುಟ್ಟ ಕೃತಿಯನ್ನು ಮಾಡಿಕೊಟ್ರು, ಅಣುಭಾಷ್ಯ ಅಂತ ತಿಳಿದುಕೊಂಡು. ಆ ಅಣುಭಾಷ್ಯದಲ್ಲಿ ಇಡೀ ಭಾಷ್ಯದ ಸಂಗ್ರಹ ಬರ್ತಕ್ಕಂಥದ್ದು ಒಂದು ಮಾತು ಹೇಳ್ತಾರೆ. ಅನಂತೋರ್ಥ ಪ್ರಕಟಿತ ತ್ವಯಾಣೋ ಭಾಷ್ಯ ಸಂಗ್ರಹೇ ಅಹೋ ಆತ್ಮ ಪರಿಜ್ಞಪ್ತೆ ಕೃಷ್ಣೇನೇ ವಾನನಾಂತರೇ. ನಿಮ್ಮ ಸ್ವರೂಪದ ಅಭಿವ್ಯಕ್ತ ಆಗಬೇಕಾಗಿತ್ತು, ವಾಯುದೇವರು ಮಧ್ವಾಚಾರ್ಯರು ಅಂತ ತಿಳಿಸ್ಬೇಕಾಗಿತ್ತು. ಅಣುಭಾಷ್ಯದ ಮಹಿಮೆಯನ್ನು ತಿಳಿಸ್ಬೇಕು ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾನು ಏನ್ ಮಾಡಬಲ್ಲೆ ಅಂತ ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ಅಣುಭಾಷ್ಯವನ್ನು ಬರೆದಿದ್ದೀರಿ. ಅಣುಭಾಷ್ಯ ಹೇಗಿದೆ ಅಂದ್ರೆ ನೋಡ್ಲಿಕ್ಕೆ ಸಣ್ಣ ಗ್ರಂಥ, 32 ಶ್ಲೋಕದ್ದು. ಬಾಯಿ ತೆರೆದ್ರೆ ಬ್ರಹ್ಮಾಂಡ ಕೃಷ್ಣನಂತೆ ಅಂದ್ಬಿಟ್ರು. ಬಹಳ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಕೃಷ್ಣೇನೇ ವಾನನಾಂತರೇ. ಕೃಷ್ಣ ಬಾಯಿ ತೆರೆದಾಗ ಬ್ರಹ್ಮಾಂಡ ಹೇಗೆ ಕಾಣಿಸಿತೋ ಹಾಗೆ ಅಣುಭಾಷ್ಯದ ಬಾಯಿ ತೆರೆದ್ರೆ ಇಡೀ ಬ್ರಹ್ಮಾಂಡವೇ ಕಾಣ್ತದೆ ಅಂತ ಹೇಳಿದರು. ವಾದೀಂದ್ರ ತೀರ್ಥರು ರಾಯರ ಮೇಲೆ ಭಯಂಕರ ಭಕ್ತಿ. ಒಂದ್ ಸ್ವಲ್ಪ ಚಾಟಿನ ಜೋರು ಮಾಡಿಬಿಟ್ರು. ಒಂದ್ ಸ್ವಲ್ಪ ಏನು ಕರೆಕ್ಟು, ಕೃಷ್ಣನ ಬಾಯಾಗ ಬ್ರಹ್ಮಾಂಡದ ಕೃಷ್ಣನೂ ಇದ್ದಾನೆ, ಆದ್ರೆ ಬಾಯಿ ತೆಗೆಸೋರೊಬ್ರು ಬೇಕಲ್ಲ. ಯಶೋಧ ಯಾರು ಅಂತ ಕೇಳಿದ್ರೆ ಮಂತ್ರಾಲಯ ಸ್ವಾಮಿಗಳು ಅಂತ ಚಾಷ್ಟಿ ಮಾಡಿಟ್ಬಿಟ್ರು. ಮುಗಿದು ಹೋದ ಕೆಲಸ. ಯಾಕೆ ಅಂತ ಕೇಳಿದ್ರೆ ಮಂತ್ರಾಲಯ ಸ್ವಾಮಿಗಳು ಅಣುಭಾಷ್ಯಕ್ಕೆ ತತ್ವಮಂಜರಿ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಬರೆದ ಮೇಲೇನೆ ನಮಗೆ ಅದರಲ್ಲಿದ್ದ ವಿಸ್ತಾರ ವಿಷಯಗಳೆಲ್ಲ ಗೊತ್ತಾಗೋದು. ರಾಯರದು ನಮಗೆ ನಮ್ಮ ಬರೇ ಹೇಳಿದ್ನಲ್ಲ, ನಮ್ಮ ಪ್ರದಕ್ಷಿಣೆ ನಮಸ್ಕಾರ, ಊಟ, ಹುಳಿ, ಅನ್ನ, ಹುಳಿ ಸಾಕು. ಮಗ ಏನಾರಾಧನೆ, ಏನ್ ರಾಯರು ಪಂಚಾಮೃತ, ಗುರುವಾರ ಏನ್ ಕ್ರೌಡ್ ಇರ್ತದ್ರಿ. ಗುರುವಾರ ರಾಯರು ಮಾಡಿದಾಗ ಕಾಲಿಗೆ ಜಾಗ ಇರಂಗಿಲ್ಲ, ತಲೆ ಹೊಡೆದಾಕ್ತಾರೆ ನಮ್ಮನ್ನೆಲ್ಲರ ರಾಯರು. ಪಾಪಿ ಬರೆದ ಗ್ರಂಥ ಹೋದ್ರು, ಅದು ಅಲ್ಲೇ ಬಿದ್ದ ಓದ್ರು ಮೊದ್ಲವನ್ನ ಯಾರೊಬ್ರು ಓದ್ಲಿಕ್ಕೆ ತಯಾರಿಲ್ಲ. ತತ್ವಮಂಜರಿ ಎಂಬ ಗ್ರಂಥ ಅಣುಭಾಷ್ಯದಲ್ಲಿನ ಒಂದೊಂದು ಆಚಾರ್ಯ ವಾಕ್ಯಗಳಿಗೆ ಎಷ್ಟೆಷ್ಟು ಸೂತ್ರಗಳನ್ನು ಹೇಳಲಾಯಿತು ತಿಳಿಸ್ತಾರೆ ನೋಡ್ರಿ. ಇಲ್ಲಿ ಹೇಳಿದ ನಾರಾಯಣ ಪಂಡಿತಾಚಾರ್ಯ ವಾಕ್ಯವನ್ನ ಎಷ್ಟು ಚೆನ್ನಾಗಿ, ಅಣುಭಾಷ್ಯ ಎಂಬುದು ಎಲ್ಲ ಒಳಗಿಟ್ಕೊಂಡ್ರು ಕೃಷ್ಣ ಇದ್ದಂತೆ. ಅದನ್ನ ಬಾಯಿ ತೆರೆಸಿದವರು ಯಶೋಧ ಯಾರು ಅಂದ್ರೆ ಮಂತ್ರಾಲಯ ಪ್ರಭುಗಳು ಅಂತ ಮಾಡಿಟ್ಬಿಟ್ರು. ಹಾಗೆ ನಿಜವಾಗಿ ಆಗಿದೆ ಅದು. ಇದು 82. 83ನೇ ಶ್ಲೋಕದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನು ಅಂದ್ರೆ ಒಂದು ಸಭೆಗೆ ಹೋಗಿದ್ರಂತ ಆಚಾರ್ಯ. ಇದು ಇಲ್ಲಿ ಕಥೆ ಹೇಳಿಲ್ಲ, ಬೇರೆ ಕಡೆಗೆ ಹೇಳಿದ್ದಾರೆ, ಅದನ್ನಷ್ಟೇ ನೋಡೋಣವಂತೆ. ಏನು ಅಂದ್ರೆ ಒಂದು ಸಭೆಗೆ ಹೋಗಿದ್ರು. ಸಭೆಗೆ ಹೋದಾಗ ಅಲ್ಲಿ ವಿದ್ವಾಂಸರೆಲ್ಲ ನೋಡಿದ್ರಂತೆ. ಆಚಾರ್ಯ ಪ್ರಶ್ನೆ ಮಾಡಿದ್ರು, ನೀವು ಅದು ಏನು ಅಂದ್ರೆ ಬೇಕಾದಷ್ಟು ಶಾಸ್ತ್ರ ಗ್ರಂಥ ಬರೆದಿರಬಹುದು, ನಿಮಗೆ ಸಾಹಿತ್ಯದಲ್ಲಿ ಅಷ್ಟು ಗತಿ ಇರ್ಲಿಕ್ಕಿಲ್ಲ ಮಧ್ವಾಚಾರ್ಯರೇ ಎಂದ್ರು. ಮಧ್ವಾಚಾರ್ಯರಿಗೆ ಸಾಹಿತ್ಯದಲ್ಲಿ ಅಷ್ಟು ಗತಿ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಕೆಲವು ಆಚಾರ್ಯಗಳು ಕವಿತೆಗಳನ್ನು ಬರೆದಿದ್ದಾರೆ, ಪರಮಾದ್ಭುತ ಕವಿತೆಗಳನ್ನು ಬರೆದುಬಿಟ್ಟಿದ್ದಾರೆ. ವೇದಾಂತ ದೇಶಿಕರು ಅಂತ ದೊಡ್ಡ ಆಚಾರ್ಯರು, ಶ್ರೀ ವೈಷ್ಣವ ಪಂಥದಲ್ಲಿ ಬರುವಂತ, ವಿಶಿಷ್ಟಾದ್ವೈತ ಪಂಥದಲ್ಲಿ ಬರುವಂಥವ್ರು. ಅವರ ಕಾವ್ಯ ಶೈಲಿ ನೋಡಿಬಿಟ್ರೆ ಹುಚ್ಚುಡ್ದು ಹೋಗ್ಬಿಡ್ತದೆ. ಏನ್ ಚಂಚನ ಶ್ಲೋಕ ಬರೆದಿದ್ದಾರೆ ಎಲ್ಲಾದ್ರೂ. ಲಕ್ಷ್ಮೀ ಸಹಸ್ರ, ಬೇರೆ ಬೇರೆ ಗ್ರಂಥಗಳೆಲ್ಲ ಇದೆ. ವೆಂಕಟಾಧ್ವರಿ ಎಂಬ ಕವಿ ಬರೆದಿರುವಂತಹದ್ದು, ಪಾದುಕಾ ಸಹಸ್ರ ಅಂತ ಗ್ರಂಥಗಳಿವೆ. ಅವುಗಳನ್ನು ನೋಡಿದರೆ ಕವಿತಾ ಶಕ್ತಿ ಅದ್ಭುತ. ಅವರೇ ಬರೆದದ್ದು ಇವರೇ ಬರೆದದ್ದು ಅಂತ ಹೇಳ್ತಿಲ್ಲ, ಅನೇಕ ಗ್ರಂಥಗಳ ಹೆಸರು ಹೇಳ್ತಾ ಇದ್ದೀನಿ. ಅವರೆಲ್ಲ ಈ ಪ್ರೌಢ ಗ್ರಂಥಗಳನ್ನು ಬರೆದಿದ್ದಾರೆ, ಸಾಹಿತ್ಯವನ್ನು ಬರೆದು ತೋರಿಸಿದ್ದಾರೆ ಕವಿ. ಹಾಗಾದ್ರೆ ಮಧ್ವಾಚಾರ್ಯರಿಗೆ ಅಂಥದ್ದು ಬರ್ತದೋ ಇಲ್ವೋ ಅಂತ ಪ್ರಶ್ನೆ ಸುಮ್ಮನೆ. ಆ ಕ್ಷಣಕ್ಕೆ ಏನು ಅಂತ ಕೇಳಿದ್ರು. ನೀವೊಂದು ಗ್ರಂಥ ಬರೆದು ತೋರಿಸ್ರಿ ಎಂದ್ರು. ಬರೆದು ತೋರಿಸ್ಲಿ ಎಂದು ಬರ್ಕೊಳ್ರಿ ಅಂತ ಹೇಳ್ಬಿಟ್ರೆ ಆಚಾರ ಆಗಿದ್ದ. ನಮ್ಮಲ್ಲಿ ಬರೆದು ತೋರಿಸ್ರಿ ಅಂತಂದ್ರೆ ಎಷ್ಟು ದಿವಸ ಕೊಡ್ತೀರಪ್ಪ ಟೈಮು ಅಂತ ಕೇಳಿ, ಅದು ಒಂದು 4 ಸಲ ಅದದ್ದು ಡೇಟ್ ಬಾರ್ ಆಗಿ ಕೊನೆಗೆ 5ನೇ ಸರ್ತಿ ನೋಟಿಸ್ ಬಂದು 6ನೇ ಸರ್ತಿ ಒಂದು PhD ಸಬ್ಮಿಟ್ ಮಾಡಿರ್ತಾರೆ ಇವರೆಲ್ಲ ಹೋಗಿ ನಮ್ಮಲ್ಲಿ. ಅದಕ್ಕೆ ಇವ್ರದ್ದು ಹೆಂಗ ಅಂತ ಕೇಳಿದ್ರೆ ಬರ್ಕೊಳ್ರಿ ಅಂದ್ರು. ಅವ್ರು ಏನ್ ಬರೆದ್ರು ಅಂದ್ರೆ ಯಮಕ ಭಾರತ ಅಂತ ಬರೆದ್ಬಿಟ್ರು. ಯಮಕದಲ್ಲಿ ಇಡೀ ಭಾರತವನ್ನ ಬರೆದಿದ್ದಾರೆ. ಭಗವನ್ ಚಿತ್ರಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪ ಮಕಥಾ ವಿಶ್ವವಿಸ್ಮಯಾತ್. ಬರೋಬ್ಬರಿ 81 ಪದ್ಯ ಯಮಕ ಭಾರತದಲ್ಲಿ. 81 ಪದ್ಯದಲ್ಲಿ ಇಡೀ ಮಹಾಭಾರತವನ್ನು ತಂದು ಬಿಟ್ರ ಆಚಾರ್ಯ. ಅದು ಏನು ಕಾವ್ಯಮಯವಾದ ಶೈಲಿಯಲ್ಲಿ ತಂದಿದ್ದಾರೆ. ಆಶ್ಚರ್ಯ ನೋಡಿದಾಗ ಆಶ್ಚರ್ಯ ಅನಿಸ್ತದೆ. ಮಹಾಭಾರತದಾಗ 18 ಪರ್ವ, ಆಚಾರ್ಯ 81 ಶ್ಲೋಕ. ನಂಬರ್ ತಿರುಗಿಸ್ಬಿಡ್ರಿ ಎಷ್ಟಾದ್ ಗೊತ್ತಾಗ್ಬಿಡ್ತದೆ ನಿಮಗೆ. 18 ಹಿಂಗ್ ಬರೋದು, 81 ಹಿಂಗ್ ಬರೋದು 18. 18 80 ಸಂಗ್ರಹ ಮಾಡಿ ಕೊಟ್ಬಿಟ್ರು. 5000 ಚಿಲ್ಲರೆ ಶ್ಲೋಕಗಳಲ್ಲಿ ನಿರ್ಣಯ ಕೊಟ್ಟ ಆಚಾರ್ಯರೇ ಇದರಲ್ಲೊಂದು ಬರೆದು ಕೊಟ್ಟಿದ್ದಾರೆ. ಅದರಲ್ಲೊಂದು ಶ್ಲೋಕ ಹೇಳ್ತಿರ್ತಾರೆ. ಯಮಕ ಭಾರತ ಅಂತಂದ್ರೆ ಏನು ಅಂದ್ರೆ ಒಂದು ಶ್ಲೋಕ ಹೇಳ್ತಿರ್ತಾರೆ ಯಾವಾಗ್ಲೂ, ಪ್ರಸಿದ್ಧ ಶ್ಲೋಕ ರೀ. 32 ಭಾ ಬರೆದು ಬಿಟ್ಟಾರೆ. ಅದೇ ಒಂದು ಶ್ಲೋಕ. ಭಾ 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 32 ನಮ್ ನೆನಪುಳಿಯಂಗಿಲ್ರಿ. ಸುಮ್ ಹಂಗ ಭಾ ಭಾ ಅನ್ಕೋತ ಹೋಗೋದು. ಒಂದು 50-60 ಆದ್ಮೇಲೆ ಆಚಾರ ಮುಗಿದ ನೆನಪಾಗಕ್ ನಮ್ಗೆ ಎಲ್ಲರ 30 ಪ್ರಾಯ
ಪ್ರಾಯ 28 ಅಂತ ಕೆಲವರು ಹೇಳ್ತಾರೆ, 37 ಕೆಲವಿದೆ. ಹಿಂಗ ಏಕಾಕ್ಷರದಲ್ಲಿ ಇಷ್ಟು ಸುಂದರವಾಗಿ ಬರೆದದ್ದು ಇವರೊಬ್ಬರೇ, ಆಚಾರ್ಯರೊಬ್ಬರೇ. ಇನ್ಯಾರು ಅಂಥ ಅದ್ಭುತವಾದ ಗ್ರಂಥವನ್ನು ಬರೆದುಬಿಟ್ಟಿದ್ದಾರೆ. ಯಮಕ ಭಾರತ. ಏನ್ ಹಂಗಂದ್ರೆ ಯಮಕ ಭಾರತ, ಇದಕ್ಕೆಲ್ಲ ಬೇರೆ ಬೇರೆ ಪಾಪ ಪಂಡಿತರು ಬೇರೆ ಬೇರೆ ಹೆಸರು ಹಾಕಿದ್ದಾರೆ. ಯಮಕ ಭಾರತ ಅಂದ್ರೆ ಏನು? ಯಮಕ ಎಂಬ ಒಂದು ಶೈಲಿ, ಅದು ಅಲಂಕಾರ. ಯಮಕ ಅಂತ ಒಂದು ಅಲಂಕಾರ. ಆ ಅಲಂಕಾರದಲ್ಲಿ ಇದನ್ನು ಬರೆದಿದ್ದಾರೆ ಅಂತ. ವಾಸ್ತವಿಕವಾಗಿ ಆ ಅರ್ಥ ಅಲ್ಲ. ಮಹಾಭಾರತದಲ್ಲಿ ಇದ್ದವರೇ ಒಬ್ಬ ಯಮ, ಒಬ್ಬ ಕ, ಇಬ್ರು ಬಿಟ್ರೆ ಇನ್ಯಾರು ಇಲ್ಲೇ ಇಲ್ಲ. ಆ ಯಮ ಮತ್ತು ಕ ಸೇರ್ಕೊಂಡ ಮೇಲೆ ಈ ಯಮಕ ಭಾರತ ಆಯ್ತು. ಯಮ ಯಾರು? ಧರ್ಮರಾಜ. ಕ ಯಾರು? ವಾಯುದೇವರು. ಮತ್ತ ಒಂದು ರಾಜ, ಇವ ಯುವರಾಜ. ಇವ್ರ ಕಥೆಯನ್ನೇ ಹೇಳಿ ಹೊರಟದ್ದು ಭಾರತ. ಆದ್ರಿಂದ ಅದಕ್ಕೆ ಏನ್ ಕರಿಬೇಕು? ಯಮಕ ಭಾರತ ಅಂತ ಕರಿಬೇಕಷ್ಟೇ, ಬೇರೆ ಇನ್ನೇನು ಕರೆಯೋ ಹಾಗಿಲ್ಲ. ಅಂತಹ ಯಮಕ ಭಾರತವನ್ನ ಆಚಾರ್ಯರು ತಕ್ಷಣ ರಚನೆ ಮಾಡಿಕೊಟ್ರು. ಭಗವನ್ ಚಿತ್ರಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತ ವಿಶ್ವವಿಸ್ಮಯಂ. 84 ಕೊನೆಯ ಶ್ಲೋಕ ಇವತ್ತಿನ ಪ್ರವಚನದ್ದು. ನಾನಾ ಸುಭಾಷಿತ ಸ್ತೋತ್ರ ಗಾಥಾಧಿಕೃತಿ ಸತ್ಕೃತಿ ತ್ವೈರತ್ನಾಕರೇ ರತ್ನ ಶ್ರೇಣಿರ್ವ ಗಣಯಂತಿಕೆ. ನೀವು ರತ್ನಾಕರ. ರತ್ನಾಕರ ಅಂದ್ರೆ ಸಾಗರ. ನಿಮ್ಮಲ್ಲಿ ಎಷ್ಟು ರತ್ನಗಳಿವೆ ಅಂತ ಏನ್ ಹೇಳ್ಬೇಕು? ಸುಮ್ಮನೆ ಏನೋ 1 2 ಇಷ್ಟೇ ಹೇಳ್ಬೇಕೇ ವಿನಃ ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಂಥವರಿಗೆ ಒಂದ್ ಸರ್ತಿ ಮುಳುಗಿದಾಗ ಒಂದು ರತ್ನ ಸಿಕ್ಕಿರ್ತದೆ, ಅದನ್ನ ಹಿಡ್ಕೊಂಡು ತೋರಿಸ್ತೀವಿ, ರತ್ನಾಕರ ಅಂತೀವಿ. ಖರೆ ಇಷ್ಟಕ್ಕೆ ರತ್ನಾಕರ ಅನ್ಬೇಕಾ? ಒಂದು ರತ್ನ ಸಿಕ್ಕದ್ದಕ್ಕೆ ಸಮುದ್ರ ರತ್ನಾಕರನ ಅಲ್ಲ. ಅಸಂಖ್ಯಾತ ಎಣಿಸಲಾಗದಷ್ಟು ರತ್ನಗಳಿವೆ. ನೀವು ದ್ವಾದಶ ಸ್ತೋತ್ರ ಬರೆದಿದ್ದೀರಿ, ಕಂದುಕ ಸ್ತುತಿ ಬರೆದಿದ್ದೀರಿ, ನಖಸ್ತುತಿ ಬರೆದಿದ್ದೀರಿ, ಎಲ್ಲ ಗ್ರಂಥಗಳಿವೆ. ನಾನಾ ಸುಭಾಷಿತ ಸ್ತೋತ್ರ ಗಾಥಾಧಿಕೃತಿ ಸತ್ಕೃತಿ ತ್ವೈರತ್ನಾಕರೇ ರತ್ನ ಶ್ರೇಣಿರ್ವ ಗಣಯಂತಿಕೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯ ಸ್ತೋತ್ರ ಮಾಡುತ್ತಾರೆ. ಇದಾದ ಮೇಲೆ ಮುಂದಿನ ಭಾಗ ಯಾವುದು ಅಂತ ಕೇಳಿದರೆ ಆಚಾರ್ಯರ ಅನುವ್ಯಾಖ್ಯಾನವೆಂಬುವಂತಹ ಒಂದು ಗ್ರಂಥ, ಪರಮಾದ್ಭುತವಾದ ಗ್ರಂಥ ಅನುವ್ಯಾಖ್ಯಾನ ಎಂಬ ಗ್ರಂಥ. ನಾಳೆ ವಿಸ್ತಾರ ಮಾಡ್ತೀನಿ. ಒಂದು ಮಾತು ಕೊನೆಯದು ಇವತ್ತಿಂದ ಏನು ಅಂದ್ರೆ, ಅನುವ್ಯಾಖ್ಯಾನದ ಬಗ್ಗೆ ಹೇಳ್ತಾ ಇರುವಾಗ, ಅನುವ್ಯಾಖ್ಯಾನ ಅಂದ್ರೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ, ಬೇಗನೆ ಗೊತ್ತಾಗೋದಿಲ್ಲ. ಇನ್ನೊಂದು ಶಬ್ದ ಹೇಳಿದ್ರೆ ಬೇಗನೆ ಗೊತ್ತಾಗ್ತದೆ. ಶ್ರೀಮನ್ಯಾಯ ಸುಧಾ ಅರ್ಥ ಆಯ್ತು. ಈಗ ತಕ್ಷಣ ಅರ್ಥ ಆಯ್ತು. ಶ್ರೀಮನ್ಯಾಯ ಸುಧಾ ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಶ್ರೀಮನ್ಯಾಯ ಸುಧಾ ಎಂಬುವುದು ಅನುವ್ಯಾಖ್ಯಾನದ ಟೀಕಾ, ಬೇರೆ ಇನ್ನೇನಿಲ್ಲ. ಟೀಕಾನೇ ಇಷ್ಟು ಪ್ರಸಿದ್ಧಿ ಇದ್ರೆ ಮೂಲ ಗ್ರಂಥ ಎಷ್ಟಿರ್ಬೇಕು ವಿಚಾರ ಮಾಡ್ಕೊಳ್ರಿ. ಅನುವ್ಯಾಖ್ಯಾನಕ್ಕೆ ಟೀಕಾ, ಅದು ಕೇವಲ ಟೀಕಾ ಬರೆದದ್ದು ಟೀಕಾಕೃತ್ಪಾದರು, ಅದು ಶ್ರೀಮನ್ಯಾಯ ಸುಧಾ ಅಂತ ಕರೀತಾರೆ. ಅನುವ್ಯಾಖ್ಯಾನದ ವಿಶ್ವರೂಪ ಶ್ರೀಮನ್ಯಾಯ ಸುಧಾ, ಬೇರೆ ಏನಿಲ್ಲ. ಆ ಅನುವ್ಯಾಖ್ಯಾನದಲ್ಲಿ ಬಂದ ಒಂದೊಂದು ಪದಗಳಿಗೆ ಸಾರ್ಥಕತೆಯನ್ನು ಹೇಳ್ತಾ ಹೊರಟ ಟೀಕಾಕೃತ್ಪಾದರು ಒಂದು ಮಾತಂತಾರೆ ಶ್ರೀಮನ್ಯಾಯ ಸುಧೆಯಲ್ಲಿ. ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿ ಮೇ ಮನಃ. ನನಗೆ ಹೆಂಗಾಗಿ ಬಿಟ್ಟಿದೆ ಅಂದ್ರೆ, ಒಂದು ಅನುವ್ಯಾಖ್ಯಾನ ಶ್ಲೋಕಕ್ಕೆ ವ್ಯಾಖ್ಯಾನ ಬರೀತೀನಿ, ಬರೆದ ಮೇಲೆ ಮುಂದೆ ಹೋಗೋಣ ಅಂದ್ರೆ ಪೆನ್ ಹಿಂಗ್ ಮುಂದೆ ಹೋಗ್ಲಿಕ್ಕೆ ತಯಾರಿಲ್ಲ. ಯಾಕೆ? ಅಲ್ಲ ಅದರಲ್ಲಿ ಇನ್ನೂ ರಸ ಇದೆಯಲ್ಲ ಅಂತ ಹೇಳಿ ಮತ್ತೆ ತಿರುಗಿ ಬರಬೇಕಾಗ್ತದೆ. ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿ ಮೇ ಮನಃ. ಹೆಂಗ ಒಂದು ಕಮಲದ ಮೇಲೆ ದುಂಬಿ ಕೂತು ಮಕರಂದವನ್ನ ಆಸ್ವಾದನೆ ಮಾಡಿ ಮುಂದೆ ಹೋಗಿರ್ತದೆ, ಮತ್ತೆ ನೆನಪಾಗ್ತದೆ ಅದಕ್ಕೆ, ಅಯ್ಯೋ ಅದ್ರೊಳಗೆ ಇನ್ನೂ ರಸ ಅದ ಅಲ್ಲ ಅಂತ ತಿರುಗಿ ಬಂದು ಮತ್ತೆ ಕೂಡ್ತದಲ್ಲ. ಹಾಗೆ ಒಂದು ಶ್ಲೋಕ ಮುಗಿಸಿ ಮುಂದೆ ಹೋಗುವಾಗ ಮತ್ತೆ ಮಕರಂದ ನೆನಪಾಗ್ತದೆ, ಮುಂದೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಏನ್ ಮಾಡ್ಲಿ, ಅನಿವಾರ್ಯವಾಗಿ ಮುಂದೆ ಹೋಗ್ತೀನಿ ನಾನು ಅಂತ ಹೇಳಿ ಟೀಕಾಕೃತ್ಪಾದರು ಆ ಅನುವ್ಯಾಖ್ಯಾನದ ಬಗ್ಗೆ ಮಾತಾಡುತ್ತಾರೆ. ಇವತ್ತು ಮಹಾನುಭಾವರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನಾ, ಅವರ ಸಂಬಂಧಪಟ್ಟಂತೆ ಇದೊಂದು ಗ್ರಂಥ. ಕೊನೆಯಲ್ಲಿ ಅದನ್ನು ಜೋಡಿಸಿಬಿಟ್ರೆ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿ ಗ್ರಂಥ ಮುಕ್ತಾಯ, ಪ್ರವಚನ ಮುಕ್ತಾಯ ಮಾಡಿಬಿಡೋದು. ಅವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಈ ಆಚಾರ್ಯರ ಅನುವ್ಯಾಖ್ಯಾನದ ವ್ಯಾಖ್ಯಾನವಾದ ಶ್ರೀಮನ್ಯಾಯ ಸುಧೆಯ ವ್ಯಾಖ್ಯಾನವಾಗಿ ವಾಕ್ಯಾರ್ಥ ಚಂದ್ರಿಕಾ ಎಂಬ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅದು ಎಷ್ಟು ಪ್ರೌಢವಾಗಿದೆ ಅಂದ್ರೆ ಅದಕ್ಕೊಂದು ಟಿಪ್ಪಣಿ ಇದೆ. ಮತ್ತೆ ಆ ವಾಕ್ಯಾರ್ಥ ಚಂದ್ರಿಕಾ ಎಷ್ಟು ಪ್ರೌಢವಾಗಿದೆ ಅಂದ್ರೆ ಅದಕ್ಕೊಂದು ಟಿಪ್ಪಣಿ. ಏನು ಅಂದ್ರೆ ವಾಕ್ಯಾರ್ಥ ರತ್ನಮಾಲಾ ಅಂತ ಅದಕ್ಕೊಂದು ಟಿಪ್ಪಣಿ ಇದೆ. ಅದನ್ನ ಇಟ್ಕೊಂಡು ವಾಕ್ಯಾರ್ಥ ಚಂದ್ರಿಕಾ ಅರ್ಥ ಮಾಡಿಕೊಂಡು ಆಮೇಲೆ ಸುಧಾ ಅರ್ಥ ಮಾಡ್ಕೋಬೇಕು. ಅರ್ಥಾತ್ ಇಲ್ಲಿಗೆ ಸುಧಾ ಹೆಂಗಿರ್ತದೆ ಅಂತ ಹೇಳಿ. ಸುಧಾ ಅಂದ್ರೆ ಏನಂತ ಗೊತ್ತಾತಿಲ್ಲೋ? ಮನ್ಯಾಗ ಹೆಂಡತಿ ಹೆಸರು ಸುಧಾ ಇಟ್ರೆ ಮುಗಿಯಂಗಿಲ್ಲ, ಮಗಳ ಹೆಸರು ಸುಧಾ ಅಂತ ಕರೆದ್ರು ಮುಗಿಯಂಗಿಲ್ಲ, ಮನಿ ಹೆಸರು ಶ್ರೀ ಸುಧಾ ಅಂತ ಇಟ್ಟರು ನಡೆಯಂಗಿಲ್ಲ, ಮನಿಗೆ ಮಾಸಪತ್ರಿಕೆ ಶ್ರೀ ಸುಧಾ ಬಂದು ನಡೆಯಂಗಿಲ್ಲ. ಇದು ಸುಧಾ ಅಂದ್ರೆ ಅದ್ಭುತ ಕೃತಿ. ಅದು ಮಂತ್ರಾಲಯ ಪ್ರಭುಗಳಂಥವರು
ಒಂದು ಮಾತಂತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ತಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ನಾನು ನೋಡ್ರಿ, ಟೀಕಾಕೃತ್ಪಾದರು ಅನುವ್ಯಾಖ್ಯಾನದ ಬಗ್ಗೆ ಆಡಿದ ಮಾತನ್ನೇ ರಾಯರು ಸುಧಾದ ಬಗ್ಗೆ ಆಡ್ತಾರೆ. ಹಿಂಗ್ ಸುಧಾ ಪಂಕ್ತಿ ಹಿಂಗ್ ವ್ಯಾಖ್ಯಾನ ಮಾಡಿ ಮುಂದೆ ಹೋಗೋಣ ಅಂದ್ರೆ ಅಯ್ಯ ಇಷ್ಟ ಏನು ಇದ್ರ ಅರ್ಥ, ಇನ್ನೊಂದು ಚೂರದಲ್ಲ ಮತ್ತೆ ಬರಿಬೇಕು ಅನ್ನಿಸ್ತದಂತ. ಯಾರಿಗೆ? ಮಂತ್ರಾಲಯ ಪ್ರಭುಗಳಿಗೆ. ವಿದ್ಯಾಧೀಶ ಸ್ವಾಮಿಗಳಿಗೂ ಅಷ್ಟೇ. ಎಷ್ಟು ಮಂದಿ ಇದ್ದಾರೆ? ವಿಜೇಂದ್ರ ಸ್ವಾಮಿಗಳು ಬರೆದಿದ್ದಾರೆ, ವಿದ್ಯಾಧೀಶ ತೀರ್ಥರು ಬರೆದಿದ್ದಾರೆ, ಮಂತ್ರಾಲಯ ಪ್ರಭುಗಳು ಬರೆದಿದ್ದಾರೆ, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಆಮೇಲೆ ಕಂಬಾಲೂರು ರಾಮಚಂದ್ರ ತೀರ್ಥರು, ಸತ್ಯನಾಥ ತೀರ್ಥರು, ಗಲಗಲಿ ಮನೆತನದ ಆನಂದ ತೀರ್ಥಾಚಾರ್ಯ ಎಂಬುವರು ಕೂಡ ಶ್ರೀಮನ್ ನ್ಯಾಯಸುಧೆಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇವತ್ತು ಉಪಲಬ್ಧ ಇದ್ದದ್ದು 28 ಟಿಪ್ಪಣಿಗಳು ಶ್ರೀಮನ್ ನ್ಯಾಯಸುಧಾಕ್ಕೆ ಉಪಲಬ್ಧ. ಇವತ್ತು ಉಪಲಬ್ಧ ಇದ್ದದ್ದು ಒಟ್ಟಿಗೆ ಬರೆದದ್ದು 52 ಟಿಪ್ಪಣಿಗಳು ಬಂದಿವೆ ಶ್ರೀಮನ್ ನ್ಯಾಯಸುಧಕ್ಕೆ. 52 ಟಿಪ್ಪಣಿಗಳಲ್ಲಿ ಉಪಲಬ್ಧ ಇದ್ದದ್ದು 28. ಅದರಲ್ಲಿ ನಾವು ಇವತ್ತು ಈಗ ನೋಡ್ತಾ ಇರೋದು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಒಂದು ಗ್ರಂಥ, ವಾಕ್ಯಾರ್ಥ ಚಂದ್ರಿಕ ಎನ್ನುವಂತಹ ಗ್ರಂಥ. ಬಹಳ ಸುಂದರವಾಗಿ ಹೇಳುತ್ತಾರೆ. ಒಂದೇ ಮಾತು, ನಂಗೆ ಮುಗಿಸ್ಲಿಕ್ಕೆ ಮನಸ್ಸು ಬರ್ತಿಲ್ಲ, ನಿಮಗೂ ಅನಿವಾರ್ಯ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು 10-12 ದಿವಸ ತರ್ಕೊಂಡ್ಬಿಟ್ರೆ ನಿಮ್ದು ಮುಗಿದು ಹೋದ ಕೆಲಸ. ನಮ್ದು ನಿಮ್ದು ಅಲ್ಲಿಗೆ ಮಧ್ವ ವಿಜಯದ ಕಾಂಟ್ರಾಕ್ಟ್ ಮುಕ್ತಾಯ ಆಗ್ತದೆ. ಮತ್ತೆ ಬೇರೆ ತಗೊಳ್ಳಂತ ಆಮೇಲೆ ಮುಂದೆ ಹರಿಕಥಾಮೃತ ಸಾರ ತಗೊಳ್ಳೋರು ಇದ್ದೀವಿ. ಆದಷ್ಟು ಬೇಗನೆ ಅದಕ್ಕೆ ನಮ್ಮ ಕಿಟ್ಟಣ್ಣ ಅವ್ರದ್ದು ಅದೊಂದು ಬಹಳ ದಿವಸದ ಪ್ರಾಜೆಕ್ಟ್ ಉಳ್ಕೊಂಡದೆ. ಅದನ್ನ ನಾವು ಬಹಳ ಬೇಗನೆ ತಗೊಳ್ಳೋರಿದ್ದೀವಿ. ಬಹಳ ಬೇಗನೆ ಅಂದ್ರೆ ಏನ್ರಿ, ಚೈತ್ರ ಮಾಸದಲ್ಲಿಯೇ ತಗೊಳ್ಳೋರಿದ್ದೀವಿ. ಬಹಳ ದೂರ ಇಲ್ಲ. ಇದು ಮಾಘ ಮಾಸ ಮುಗೀತು, ಫಾಲ್ಗುಣ ಮುಗಿದ ಕೂಡಲೇ ಚೈತ್ರದಲ್ಲಿಯೇ ಪ್ರಾರಂಭ. ಅದು ಕೂಡ 4 ತಿಂಗಳು ಸಮಗ್ರವಾಗಿ ಹೀಗೆ ನಿತ್ಯ ಸಾಯಂಕಾಲ ಇಲ್ಲೇ, ಬೇರೆ ಕಡೆಗೂ ಇಲ್ಲ, ಮತ್ತೆ ಇಲ್ಲಿಯೇ ನಡೀತಕ್ಕಂಥದ್ದು. ಅದಕ್ಕೆ ಅದು ಬಂದಾಗ ಅಲ್ಲಿ ತನಕ ಇನ್ನೊಂದು 10-12 ದಿವಸ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಳ್ರಿ. ಮುಂದೊಂದು 1.5 ತಿಂಗಳು ಮರ್ತು ಹೋಗಿರ್ತದೆ ನಮ್ದೆಲ್ಲ. ಮತ್ತೆ ಆಮೇಲೆ ಶುರು ಮಾಡ್ಲಿಕ್ಕೆ ಬರ್ತದೆ. ಮರ್ತು ಹೋದ್ ನಡಿ ಅಂತ ಮತ್ತೆ ಮುಗಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಅಲ್ಲಿ ಹೇಳುವಾಗ ಟೀಕಾಕೃತ್ಪಾದರು ಸುಧಾದ ಮಂಗಳ ಶ್ಲೋಕದಲ್ಲಿ ಶ್ರೇಯಃಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲ ವದ್ಯ ತಮಸೆ ಅನ್ನುವಂಥ ಒಂದು ದೇವರ ಸ್ತೋತ್ರ ಮಾಡುವಾಗ ಮೈಯೊಬ್ಬಿ ಸ್ತೋತ್ರ ಮಾಡ್ತಾರೆ ಟೀಕಾಕೃತ್ಪಾದರು. ಅದನ್ನ ವಾಕ್ಯಾರ್ಥ ಚಂದ್ರಿಕಾಕಾರ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡುತ್ತಾರೆ. ಏನು ಅಂದ್ರೆ ಅಲ್ಲಿರೋದು ಇಷ್ಟೇ ಇದೆ, ನಿತ್ಯ ಅಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲ ಉಲ್ಲಾಸ. ಭಗವಂತನ ಗುಣಗಳೆಂಬ ಮಾಣಿಕ್ಯ, ಆ ಮಾಣಿಕ್ಯದಿಂದ ಹೊರಬಂದ ಪ್ರಕಾಶ ಬೆಳಕು, ಅದರಿಂದ ಎಲ್ಲ ದೋಷಗಳೆಂಬ ಕತ್ತಲೆ ಹೋಗಿದೆ ಅಂತ ಒಂದು. ದೇವರಲ್ಲಿ ಗುಣ ಇದೆ, ದೋಷ ಇಲ್ಲ, ಇಷ್ಟೇ ಹೇಳಬೇಕಾಗಿದೆ ಟೀಕಾಕೃತ್ಪಾದರಿಗೆ. ಬೇರೆ ಏನಿಲ್ಲ. ದೇವರು ಗುಣಪೂರ್ಣ, ದೋಷ ದೂರ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಂತ ಮಾಡಿದ್ದಾರೆ. ಅಲ್ಲಿ ಹೇಳುವಾಗ ಪ್ರತ್ಯೇಕ ವಿಶೇಷಣಗಳಿದ್ದಂತೆ ಕಾಣಿಸ್ತದೆ. ದೇವರು ಗುಣಪೂರ್ಣ, ದೇವರು ದೋಷ ದೂರ, ಹಿಂಗೆ ಪ್ರತ್ಯೇಕ ಇದ್ದಂತೆ ಕಾಣ್ತದೆ. ಅದಕ್ಕೆ ವಾಕ್ಯಾರ್ಥ ಚಂದ್ರಿಕಾಕಾರರಂತಾರೆ ವಿದ್ಯಾಧೀಶ ತೀರ್ಥರು, ಹಂಗ ಅರ್ಥ ಅಲ್ಲ. ಆಚಾರ್ಯರಿಗೆ ದೇವರು ದೋಷ ದೂರ ಅಂತ ಹಿಂಗೊಂದು ಪ್ರತ್ಯೇಕ, ಗುಣಪೂರ್ಣ ಅಂತ ಪ್ರತ್ಯೇಕ ಹೇಳಬೇಕು ಅಂತ ಅಪೇಕ್ಷೆ ಇಲ್ಲ. ದೇವರು ಗುಣಪೂರ್ಣನಾದದ್ದರಿಂದಲೇ ದೋಷ ದೂರನಾಗಿದ್ದಾನೆ ಅಂತ ಹೇಳಬೇಕು ಅಂತ ಅಪೇಕ್ಷೆ ಇದೆ. ನಾವೇನ್ ತಿಳ್ಕೊಂಡಿವಿ? ಗುಣಪೂರ್ಣ, ದೋಷ ದೂರ, ವೇದಗಮ್ಯ, ಹಿಂಗರ್ಥ ಅಲ್ಲ. ಪ್ರತ್ಯೇಕ ಅಲ್ಲ. ಗುಣಪೂರ್ಣನಾದದ್ದರಿಂದಲೇನೇ ದೋಷ ದೂರನಾಗಿದ್ದಾನೆ. ಪ್ರಯೋಜಕ ಭಾವ ಅಂತ ಕರೀತಾರೆ. ಇದೇ ಅಂತ ತಿಳಿಸ್ಲಿಕ್ಕೆ ಹೊರಟ ಟೀಕಾಕೃತ್ಪಾದರು ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವದ್ಯ ತಮಸೆ ಅಂತ ಕೂಡಿಸಿ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಗುಣಗಳೆಂಬ ಮಾಣಿಕ್ಯದ ಬೆಳಕಿನಿಂದ ದೂರ ಹೋಗಲ್ಪಟ್ಟ ದೋಷಗಳೆಂಬ ಕತ್ತಲೆಗಳು ಅಂತ ಒಂದಕ್ಕೊಂದು ಪ್ರಯೋಜಕ ಭಾವ ಸೇರಿಸಿದ್ದಾರೆ. ಇಲ್ಲದೇ ಇದ್ರೆ ಆಚಾರ್ಯ ಹೇಳಿದಂತೆ ಪ್ರತ್ಯೇಕವಾಗಿ ಗುಣಪೂರ್ಣ ದೋಷ ದೂರ ಅಂತ ಹೇಳಿಕ್ ಬರ್ತಿತ್ತು. ಸರಿ, ಅದ್ರ ಮಧ್ಯದ ಪ್ರಶ್ನೆ, ಹಿಂಗ್ಯಾಕ ಅಲ್ಲಿಗ ಗುಣಪೂರ್ಣನಾದದ್ದರಿಂದಲೇ ದೋಷ ದೂರನಾಗಿದ್ದಾನೆ ಅಂತ ಹೇಳಬೇಕು ಅಂತ ಪ್ರಯೋಜಕ ಭಾವ ಇದೆಯಲ್ಲ, ಇದು ಎಲ್ಲದ ಅಂತ ಕೇಳಿದ್ರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಪ್ರಚ್ಯುತೋ ಶೇಷ ದೋಷೈಹಿ ಸದಾ ಪೂರ್ತಿತಃ ಬರೆದಿದ್ದಾರೆ ಆಚಾರ್ಯರು. ಸದಾ ಪೂರ್ತಿತಃ, ಯಾವಾಗಲೂ ಗುಣಪೂರ್ಣನಾಗಿದ್ದರಿಂದಲೇನೇ ದೋಷ ದೂರನಾಗಿದ್ದಾನೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದರಿಂದ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡ ಟೀಕಾಕೃತ್ಪಾದರು ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವದ್ಯ ತಮಸೆ ಅಂತ ಬರೆದಿದ್ದಾರೆ. ಒಂದು ಸ್ವಾರಸ್ಯ ಇದು. ದೇವರ ಗುಣಗಳಿಂದ ದೋಷಗಳು ದೂರ ಹೋದವು, ದೋಷ ಇಲ್ಲ.
ಎಂದ ಒಂದ್ ದಿವಸ ಎರಡು ದಿವಸ ಅಂದ್ರೆ ನಿತ್ಯ ಅಂದ್ರು. ಮೊದಲೇ ಶಬ್ದ ನಿತ್ಯ ಗಣಿತ ಗುಣಮಾಣಿಕ್ಯ, ನಿತ್ಯದಲ್ಲಿ ಇದೇ ಗುಣಗಳ ಪ್ರಕಾಶದಿಂದ ನಿತ್ಯದಲ್ಲಿ ದೋಷ ದೂರ ಅಂತ. ಆಚಾರ್ಯಲ್ಲಿ ಹೇಳುವಾಗ ನಿಖಿಲ ಪೂರ್ಣ ಗುಣೈಕ ದೇಹಂ, ಎಲ್ಲಾ ಗುಣಗಳಿಂದ ತುಂಬಿದ್ದಾನೆ ಅಂತ ಹೇಳಿದ್ರು. ದೋಷಗಳು ಎಲ್ಲಾ ಹೋಗಿವೆ ಅಂತ ಹೇಳಲಿಲ್ಲ, ನಿರ್ದೋಷ ಅಂತಿಷ್ಟೇ ಅಂದ್ರು. ಗುಣಗಳೆಲ್ಲ ದೋಷಗಳಿಲ್ಲ ಅಂತ. ಅದಕ್ಕೆ ಟೀಕಾಕೃತ್ಪಾದರ ವ್ಯಾಖ್ಯಾನ ಏನು ಅಂದ್ರೆ, ಎಲ್ಲಾ ಗುಣಗಳಿದ್ದದ್ದಕ್ಕೇನೆ ಎಲ್ಲಾ ದೋಷಗಳು ಹೋಗಿವೆ, ಸಕಲಾವದ್ಯ ತಮಸೆ ಅಂತ. ಅಲ್ಲಿ ಯಾವುದು ಇಲ್ಲ ಅದನ್ನು ಟೀಕಾಕೃತ್ಪಾದರು ಇಲ್ಲಿ ಹೆಂಗೆ ತಿಳಿಸ್ಲಿಕ್ಕತ್ತಾರ ಅಂತ ವಾಕ್ಯಾರ್ಥ ಚಂದ್ರಿಕಾಕಾರರು ಒಂದೊಂದೇ ಪದಗಳನ್ನ ಇಟ್ಕೊಂಡು ಬರ್ತಾರೆ. ಬಹಳ ಅದ್ಭುತ. ಅಲ್ಲಿ ಪರಮಾತ್ಮ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮ, ಎಲ್ಲ ವಾಕ್ಯಗಳಿಂದ ತಿಳಿಯಲ್ಪಡವನು. ಎಲ್ಲಾ ವಾಕ್ಯ ಅಂದ್ರೆ ಯಾವುದು? ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇತ ಶಬ್ದ ಬರೀತಾರೆ. ಹೀಗೆ ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾದಲ್ಲಿ ಆಚಾರ್ಯರ ಅನುವ್ಯಾಖ್ಯಾನಕ್ಕೂ ಶ್ರೀಮನ್ ನ್ಯಾಯಸುಧಾ ಮಂಗಳ ಶ್ಲೋಕಕ್ಕೂ ಏನು ಅದ್ಭುತವಾದ ಒಂದು ಸಂಬಂಧ ಇದೆ, ಅದರಿಂದ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ. ಮಹಾನುಭಾವರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಗಯಾದಲ್ಲಿ ಅಕ್ಷಯ ವಟವೃಕ್ಷ ಒಣಗಿ ಹೋಗಿದ್ರೆ ಅದನ್ನ ತಾವು ತಮ್ಮ ತಪಸ್ಸಿನಿಂದ ಮತ್ತೆ ಚಿಗುರಿಸಿ ನಿಲ್ಲಿಸಿದ್ದಾರೆ. ಯಾವ ವಟದ ಛಾಯೆ ಕೆಳಗಡೆಗೆ ಶ್ರಾದ್ದ ಮಾಡಿದ್ರೆ ಅದು ಅಕ್ಷಯ ಶ್ರಾದ್ದ ಅಂತ ಆಗ್ತದೋ ಅಂತಹ ಅಕ್ಷಯ ವಟವೃಕ್ಷವನ್ನ ಇವತ್ತಿಗೂ ಉಳಿಸಿದವರು ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ಅನುಗ್ರಹವನ್ನ ಎಲ್ಲಾ ಮಾಧ್ವರು ನೆನೆಸಬೇಕು. ಎಲ್ಲಾ ಮಾಧ್ವರಲ್ಲ, ಯಾರ್ಯಾರು ಅವರ ಅಪ್ಪನ ಹೆಸರು ಶ್ರಾದ್ದ ಮಾಡ್ತಾರೆ ಎಲ್ಲರೂ ನೆನೆಸಬೇಕು. ಅಂಥ ಉಪಕಾರವನ್ನು ಮಾಡಿದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಇವತ್ತು ಅವರ ಆರಾಧನೆ ಇದ್ದುದರಿಂದ ಅವರ ಸ್ಮರಣೆಯನ್ನು ಮಾಡ್ತಾ ಆಚಾರ್ಯರ ಅನುವ್ಯಾಖ್ಯಾನದ ಬಗ್ಗೆ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್